ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಆರಾಮಾಗಿದ್ದೀರಾ? ಫೈನ್. ಸೊ ಇವತ್ತಿನ ಸೆಷನ್ನಲ್ಲಿ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ ಮಕ್ಕಳೇ. ಸೊ ಇಂದಿನ ಸೆಷನಲ್ಲಿ ಥಿಯರಿ ಆಸ್ಪೆಕ್ಟ್ ಡಿಸ್ಕಸ್ ಮಾಡಿದ್ವಿ. ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಸಂಬಂಧಪಟ್ಟಂಗೆ ಈ ಸೆಷನಲ್ಲಿ ಪ್ರಾಬ್ಲಮ್ಸ್. ಸೊ ಪ್ರಾಬ್ಲಮ್ಸ್ ಮಾಡೋಕ್ಕೆ ಮೊದಲು ಒಂದು ಸಲ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ನ ಜ್ಞಾಪಕ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಲಿ ಏನೆಲ್ಲ ಮಾಡಿದ್ವಿ ನಾವು? ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ದ ಬ್ಯಾಲೆನ್ಸ್ ಶೀಟ್. ಇಲ್ಲೂ ಸಹ ಅದೇ ಮಾಡೋದು. ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ದ ಬ್ಯಾಲೆನ್ಸ್ ಶೀಟ್. ಇಲ್ಲೂ ಸಹ ಹಂಗೆ ಮಾಡೋದು. ಏನು ವ್ಯತ್ಯಾಸ ಅಂದರೆ, ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ ಹೊಸ ಪಾರ್ಟ್ನರು ಕ್ಯಾಪಿಟಲ್ ತರ್ತಾನೆ. ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರಲ್ಲಿ ರಿಟೈರಿಂಗ್ ಪಾರ್ಟ್ನರ್ಗೆ ನಾವು ಅವನ ಕ್ಯಾಪಿಟಲ್ ಬ್ಯಾಲೆನ್ಸ್ನ ಸೆಟ್ಲ್ ಮಾಡಿ ಕಳಿಸ್ಬೇಕು, ವಾಪಸ್ ಕೊಡಬೇಕು. ಅಷ್ಟೇ ವ್ಯತ್ಯಾಸ. ಇನ್ನು ಉಳಿದಿರೋದೆಲ್ಲ ಸೇಮ್ ಆ್ಯಸ್ ಯೂಶುವಲ್. ಸೊ ಇಲ್ಲಿ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರಲ್ಲಿ ನಾವು ಗಮನಿಸಬೇಕಾದಂಥ ಮುಖ್ಯವಾದ ಅಂಶ ಇದು. ಒಂದು ಏನದು? ಸೆಟಲ್ಮೆಂಟ್ ಆಫ್ ಎ ರಿಟೈರಿಂಗ್ ಪಾರ್ಟ್ನರ್ ಒಂದು. ಎರಡನೇದೇನು ಅಂದರೆ ಗುಡ್ ವಿಲ್ ಟ್ರೀಟ್ಮೆಂಟ್. ಸೊ ಈ ಎರಡು ಅಂಶದಲ್ಲಿ ನಾವು ಗಮನ ಇಟ್ಕೊಂಡು ಪ್ರಾಬ್ಲಮ್ಸ್ನ ಮಾಡ್ತೇವೆ ಮಕ್ಕಳೇ. ಸೊ ಇಲ್ಲಿ ಗುಡ್ ವಿಲ್ ಟ್ರೀಟ್ಮೆಂಟು ನಾವು ಥಿಯರಿ ಆಸ್ಪೆಕ್ಟಲ್ಲಿ ಡಿಸ್ಕಸ್ ಮಾಡ್ದಂಗೆ 4 ಕೇಸ್ ನೋಡ್ತೇವೆ. Case number 1, goodwill is created and shown as an asset. Case number 2, goodwill is created and written off. Case number 3, only retiring partner share of goodwill is created and written off. So previous goodwill, case number 1, case number 2 ನಲ್ಲಿ full value create ಮಾಡ್ತೀವಿ. Full value of the firm goodwill. ಅರ್ಥ ಆಯ್ತಲ್ಲ? ಕೇಸ್ ನಂಬರ್ 3 ಮಾತ್ರ ಓನ್ಲಿ ಶೇರ್ ಆಫ್ ದಿ ರಿಟೈರಿಂಗ್ ಪಾರ್ಟ್ನರ್ ಗುಡ್ ವಿಲ್ ಕ್ರಿಯೇಟ್ ಮಾಡ್ತವೆ, ರಿಟರ್ನ್ ಆಫ್ ಮಾಡ್ತವೆ ಮಕ್ಕಳೇ. ಕೇಸ್ ನಂಬರ್ 4, ವಿಥೌಟ್ ರೈಸಿಂಗ್ ಗುಡ್ ವಿಲ್ ಅಕೌಂಟ್. ಗುಡ್ ವಿಲ್ ಅಕೌಂಟ್ ಇಲ್ಲದೇ ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಗುಡ್ ವಿಲ್ನ, ಶೇರ್ ಆಫ್ ಗುಡ್ ವಿಲ್ನ ಕೊಡ್ತವೆ. ಸೊ ಇದು ಕೂಡ 4 ಕೇಸ್ನ ನಾವು ಇಲ್ಲಿ ಚರ್ಚೆ ಮಾಡ್ತವೆ. ಇನ್ನು ಸೆಟಲ್ಮೆಂಟ್ ಆಫ್ ರಿಟೈರಿಂಗ್ ಪಾರ್ಟ್ನರ್ ಸಹ 3 ಥರ ನೋಡ್ತವೆ. ಒಂದು, ಅವನು ಕೊಡಬೇಕಾಗಿರೋ ಹಣನ ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು. ಇನ್ನೊಂದು ಹಣದ ರೂಪದಲ್ಲಿ ಕೊಡುವಂಥದ್ದು. ಇನ್ನೊಂದು ಸ್ವಲ್ಪ ಹಣ ಕೊಡೋದು, ಸ್ವಲ್ಪ ಇನ್ನು ಉಳಿದಿರೋ ಬ್ಯಾಲೆನ್ಸ್ನ ಲೋನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡೋದು. ಸೊ ಇಷ್ಟು ಕೂಡ ನಾವು ಇವತ್ತಿನ ಸೆಷನ್ನಲ್ಲಿ ನೋಡ್ತಾ ಹೋಗ್ತೇವೆ ಮಕ್ಕಳೇ. ಓಕೆನಾ? ಸೊ ಫಸ್ಟ್ ಪ್ರಾಬ್ಲಮ್ನ ನೋಡೋಣ. ಸೊ ಫಸ್ಟ್ ಪ್ರಾಬ್ಲಮ್, Amar, Balu and Guru are partners sharing profits in the ratio of 3:2:1 respectively. On March 31, 2020, their balance sheet was as under. So liability amount, asset amount. So cash, debtors, stock, machinery, building. ಸೊ ಅಸೆಟ್ ಕಡೆ ಇದೆ, ಲಯಬಿಲಿಟಿ ಕಡೆ ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ರಿಸರ್ವ್ ಫಂಡ್, ಕ್ಯಾಪಿಟಲ್ಸ್ 55, 45, 30, 1,30,000 ಟೋಟಲ್, 2,07,000 ಟೋಟಲ್, 2,07,000. Adjustment. Guru retires on the above date and the following adjustments are agreed upon his retirement. Stock is valued at rupees 37,000, machinery rupees 38,000, building 67,000. ಸ್ಟಾಕ್ 35 ಇದೆ, 37 ಆಗಿದೆ ಅಂದರೆ ಇನ್ಕ್ರೀಸ್ ಆಗಿದೆ. ಮೆಷಿನರಿ 42 ಇತ್ತು, 38 ಆಗಿದೆ ಅಂದರೆ ಡಿಪ್ರಿಸಿಯೇಷನ್. ಬಿಲ್ಡಿಂಗ್ 60,000 ಇದೆ, 67 ಆಗಿದೆ ಅಂದರೆ ಅಪ್ರಿಸಿಯೇಷನ್. ಇದೆಲ್ಲ ನಾವು ಸಾಕಷ್ಟು ಪ್ರಾಬ್ಲಮ್ ಮಾಡಿದ್ದೇವೆ. PBDನೂ ಕೂಡ ಸಾಕಷ್ಟು ಮಾಡಿದ್ದೇವೆ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ 10% ಆನ್ ಡೆಟಾರ್ಸ್. ಇದು ಕೂಡ ಯಾವುದೇ ರೀತಿಯಾದ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ ಮಕ್ಕಳೇ. ಇನ್ನು 3ನೇ ಅಡ್ಜಸ್ಟ್ಮೆಂಟು ಸಾಮಾನ್ಯವಾಗಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋಂಥದ್ದು. An amount of rupees 1,500 due to a creditor is not likely to be claimed and hence to be written off. ಅಂದರೆ an amount of rupees 1,500 due to a creditor ಅಂದರೆ ಒಬ್ಬ ಕ್ರೆಡಿಟರ್ಗೆ ನಾವು 1,500 ರೂಪಾಯಿ ಕೊಡಬೇಕಾಗಿರುತ್ತೆ. ನಾವು ಕೊಡಬೇಕಾಗಿರೋ ಹಣನ ನಾವು ಕೊಡೋದಿಲ್ಲ. ಅಂದರೆ ಈಸ್ ನಾಟ್ ಲೈಕ್ಲಿ ಟು ಬಿ ಕ್ಲೈಮ್. ಅವನಿಗೆ ಕೊಡ್ತಾ ಇಲ್ಲ, ಅವನು ಕ್ಲೈಮ್ ಮಾಡ್ತಾ ಇಲ್ಲ ಅಂತ ಅರ್ಥ. ಆ್ಯಂಡ್ ಹೆನ್ಸ್ ಟು ಬಿ ರಿಟರ್ನ್ ಆಫ್. ಅದರಿಂದ ಅದನ್ನು ಕ್ಯಾನ್ಸಲ್ ಮಾಡಿರಿ, ಆ 1,500 ರೂಪಾಯಿನ ಕಡಿಮೆ ಮಾಡಿರಿ ಕ್ರೆಡಿಟಾರ್ಸಿಂದ ಅಂತ ಅರ್ಥ. ಅಂದರೆ ಅರ್ಥ ಏನು? ಕ್ರೆಡಿಟಾರ್ ಇಸ್ ಅ ಲಯಬಿಲಿಟಿ, ಕಡಿಮೆ ಆಯಿತು. ಸೊ ಕಡಿಮೆ ಆಯಿತು ಅಂದರೆ ಏನು? ನಮ್ಮ ಲಯಬಿಲಿಟಿ ಕಡಿಮೆ ಆಯಿತು ಅಂದರೆ ಪ್ರಾಫಿಟ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಕ್ರೆಡಿಟ್ ಮಾಡ್ತೇವೆ ಮಕ್ಕಳೇ. ಓಕೆನಾ? ಸೊ ಅಸೆಟ್ಟು ಜಾಸ್ತಿ ಆದರೆ ಪ್ರಾಫಿಟ್, ಅಸೆಟ್ ಕಡಿಮೆ ಆದರೆ ಲಾಸ್. ಲಯಬಿಲಿಟಿ ಜಾಸ್ತಿ ಆದರೆ ಲಾಸ್, ಕಡಿಮೆ ಆದರೆ ಪ್ರಾಫಿಟ್. ಗೊತ್ತಾಗಿದೆ ಅಲ್ವಾ? ಸೊ ಇಷ್ಟು ಸಹ ರಿವ್ಯಾಲ್ಯೂಯೇಷನ್, ಅಸೆಟ್ಟು, ಲಯಬಿಲಿಟಿ
ರಿವ್ಯಾಲ್ಯೂಡ್ ಒಂದು ರಿಅಸೆಸ್ಮೆಂಟ್ ಆಫ್ ಅಸೆಟ್ ಆ್ಯಂಡ್ ಲಯಬಿಲಿಟಿ, ಅಷ್ಟು ಕೂಡ ಸಂಬಂಧಪಟ್ಟಿರೋದು ರಿವ್ಯಾಲ್ಯೂಷನ್ಗೆ ಸಂಬಂಧಪಟ್ಟಿರೋಂತಹ ಅಡ್ಜಸ್ಟ್ಮೆಂಟ್ಸ್. ಇನ್ನು ನಾಲ್ಕನೇದು ಗುಡ್ ವಿಲ್ ಇಂಪಾರ್ಟೆಂಟ್. ಗುಡ್ ವಿಲ್ ಆಫ್ ದಿ ಫರ್ಮ್ ಟು ಬಿ ವ್ಯಾಲ್ಯೂಡ್ ₹30,000 ಅಂದರೆ ವ್ಯಾಲ್ಯೂ ಆಫ್ ದಿ ಫರ್ಮ್ ಗುಡ್ ವಿಲ್ ಎಷ್ಟು, ಗುಡ್ ವಿಲ್ ಆಫ್ ದಿ ಫರ್ಮ್ ಟು ಬಿ ವ್ಯಾಲ್ಯೂಡ್ 30,000 ಅಂದರೆ ಫುಲ್ ವ್ಯಾಲ್ಯೂ ಅಂತ. ಇಲ್ಲಿ ಮುಂದೆ ಏನು ಹೇಳಿಲ್ಲ, ರಿಟರ್ನ್ ಆಫ್ ಮಾಡು, ಬ್ಯಾಲೆನ್ಸ್ ಶೀಟ್ ತೋರಿಸು ಅಂತ ಏನು ಹೇಳಿಲ್ಲ. ಅಂದರೆ ಅರ್ಥ ಏನು ಹೇಳಲಿಲ್ಲ ಅಂದರೆ ಟು ಬಿ ಶೋನ್ ಆ್ಯಸ್ ಆನ್ ಅಸೆಟ್ ಅಂತ. ಗುಡ್ ವಿಲ್ ಆಫ್ ದಿ ಫರ್ಮ್ ಟು ಬಿ ವ್ಯಾಲ್ಯೂಡ್ 30,000 ಅಂತ ಹೇಳ್ಬಿಟ್ಟು ಇನ್ನೇನು ಮುಂದಕ್ಕೆ ಹೇಳಲಿಲ್ಲ ಅಂದರೆ ಟು ಬಿ ಶೋನ್ ಆ್ಯಸ್ ಆನ್ ಅಸೆಟ್ ಅಂತ ಅರ್ಥ ಮಕ್ಕಳೇ. ಓಕೆನಾ. ಇನ್ನು ಐದನೇ ಅಡ್ಜಸ್ಟ್ಮೆಂಟು, ಗುರುಸ್ ಫೈನಲ್ ಬ್ಯಾಲೆನ್ಸ್ ಈಸ್ ಟ್ರಾನ್ಸ್ಫರ್ ಟು ಇಸ್ ಲೋನ್ ಅಕೌಂಟ್. ಅಂದರೆ ಅವನು ಕೊಡಬೇಕಾದ ಹಣನ ಅವನ ಲೋನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅವನು ಕೊಡಬೇಕಾದ ಹಣನ ಕ್ಯಾಶ್ ರೂಪದಲ್ಲಿ ಕೊಡ್ತಿಲ್ಲ, ಲೋನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಷ್ಟು ಕೂಡ ಪ್ರಾಬ್ಲಮ್. ಸೊ ಸೊಲ್ಯೂಷನ್ ನೋಡೋಣ. ಫಸ್ಟು ಯಾವ ಅಕೌಂಟ್ ಪ್ರಿಪೇರ್ ಮಾಡಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಸೊ ಆ್ಯಸ್ ವಿ ಆರ್ ಡಿಸ್ಕಸ್ಡ್ ಅರ್ಲಿಯರ್, ಪ್ರಾಬ್ಲಮ್ನ ಚರ್ಚೆ ಮಾಡುವಾಗ ನೋಡಿದ್ದೇವೆ, ಬಿಲ್ಡಿಂಗ್ ಮತ್ತು ಸ್ಟಾಕ್ ಅಪ್ರಿಷಿಯೇಟ್ ಆಗಿದೆ ಅಲ್ವಾ. 60,000 ಇರೋದು 67,000 ಇದೆ ಬಿಲ್ಡಿಂಗ್, 7,000 ಅಪ್ರಿಸಿಯೇಷನ್ ಕ್ರೆಡಿಟ್. ಸ್ಟಾಕ್ 35,000 ಇರೋದು 37,000 ಆಗಿದೆ, 2,000 ಅಪ್ರಿಸಿಯೇಷನ್ ಕ್ರೆಡಿಟ್. ಸೊ ಕ್ರೆಡಿಟಾರ್ ₹1,500, ಲಯಬಿಲಿಟಿ ಕಡಿಮೆ ಆಗಿದೆ, ಸೊ ಪ್ರಾಫಿಟ್ ಕ್ರೆಡಿಟ್. ಓಕೆನಾ. ಸೊ ಮಿಷನರಿ 42,000 ಇರೋದು 38,000 ಆಗಿದೆ, ಡಿಪ್ರಿಸಿಯೇಷನ್. ಸೊ 4,000 ಈಸ್ ಡೆಬಿಟ್. ಪಿ ಬಿ ಡಿ ಇದು 10% ಆನ್ 20,000, 2,000 ಡೆಬಿಟ್. ಸೊ ಇದು ಕೂಡ ಸಾಕಷ್ಟು ಈ ಪ್ರಾಬ್ಲಮ್ಸ್ನೆಲ್ಲ ಚರ್ಚೆ ಮಾಡಿದ್ದೇವೆ ನಾವು. ಸೊ ಟೋಟಲ್ ಆಫ್ ದಿ ಕ್ರೆಡಿಟ್ 10,500. ಸೊ ಅದರಲ್ಲಿ 6,000 ಲೆಸ್ ಮಾಡಿದ್ರೆ 4,500. ಈ 4,500ನ ಅಮರ್, ಬಾಲು, ಗುರುಗೆ ನಾವು ಯಾವ ರೇಷಿಯಲ್ಲಿ ಹಂಚ್ತೀವಿ, 3:2:1 ರೇಷಿಯೋನಲ್ಲಿ ಹಂಚ್ತವೆ. ಅಮರ್ 4,500 ಇಂಟು 3/6 2,250, ಬಾಲು 1,500, ಗುರು 750. ಸೊ ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್. ಅರ್ಥ ಆಗಿದೆ ಅಲ್ವಾ. ಸೊ ನೆಕ್ಸ್ಟು ಯಾವ ಅಕೌಂಟ್ ಪ್ರಿಪೇರ್ ಮಾಡಬೇಕು ನಾವು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡ್ತವೆ. ಸೊ ಸೇಮ್ ಪ್ರೊಸೀಜರ್ ನಾವೇನು ಪ್ರೀವಿಯಸ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಪ್ರಾಬ್ಲಮ್ಸಲ್ಲಿ ಡಿಸ್ಕಸ್ ಮಾಡಿದೇವಲ್ಲ ಅದೇ ಸ್ಟೆಪ್ಸಲ್ಲಿ ಬರಬೇಕು ಮಕ್ಕಳೇ. ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡಿರಿ. ಬ್ಯಾಲೆನ್ಸ್ ಬೋಟ್ ಡೌನ್, ಅಮರ್ 55, ಬಾಲು 45, ಗುರು 30,000. ಆಮೇಲೆ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡಿ, 2,250 ಅಮರ್, 1,500 ಬಾಲು, ಗುರು 750. ಓಕೆನಾ. ಸೊ ನೆಕ್ಸ್ಟು ರಿಸರ್ವ್ ಫಂಡ್ ಇದೆ ₹18,000. ಸೊ ₹18,000 ಅಮರ್, 18,000 ಇಂಟು 3/6 9,000, ಬಾಲು 18,000 ಇಂಟು 2/6 6,000, ಗುರು 18,000 ಇಂಟು 1/6 3,000. ಸೊ ಇಷ್ಟು ಸಹ ಆ್ಯಸ್ ಯೂಶುವಲ್ ಆಗಿ ನಾವು ಮಾಡೋ ಅಂಥದ್ದು. ನೆಕ್ಸ್ಟ್ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್, ಗುಡ್ ವಿಲ್. ಸೊ ಗುಡ್ ವಿಲ್ ಎಷ್ಟು, 30,000 ಕ್ರಿಯೇಟ್ ಮಾಡ್ತೀವಿ. ಸೊ 30,000 ಗುಡ್ ವಿಲ್ ಇಸ್ ಕ್ರಿಯೇಟೆಡ್ ಆ್ಯಂಡ್ ಶೋನ್ ಆಸ್ ಆನ್ ಅಸೆಟ್. ಸೊ ಗುಡ್ ವಿಲ್ ಕ್ರಿಯೇಟ್ ಮಾಡ್ತೀವಿ ಅಂದರೆ ಏನು, ಜರ್ನಲ್ ಎಂಟ್ರಿ, ಗುಡ್ ವಿಲ್ ಅಕೌಂಟ್ ಡೆಬಿಟೆಡ್ ಟು all the partners capital account. So in the ratio OPSR. So 3:2:1 goodwill ಕ್ರಿಯೇಟ್ ಮಾಡ್ತವೆ. ಜರ್ನಲ್ ಎಂಟ್ರಿ ಮರಿಬಾರ್ದು. ಸೊ ಎಸ್ಪೆಷಲಿ ಗುಡ್ವಿಲ್ ಈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡುವಾಗೆಲ್ಲ ಜರ್ನಲ್ ಎಂಟ್ರಿ ಜ್ಞಾಪಕ ಮಾಡ್ತಾ ಇರಬೇಕು ಮಕ್ಕಳೇ. ಓಕೆನಾ. ಸೊ ಗುಡ್ವಿಲ್ ಅಕೌಂಟ್ ಡೆಬಿಟೆಡ್ ಟು ಆಲ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ 30,000 ಅಮರ್, 30,000 ಇಂಟು 3:2:1 ಅಂದರೆ 3/6, ಬಾಲು 30,000 ಇಂಟು 2/6, ಗುರು 30,000 ಇಂಟು 1/6 5,000. ಸೊ ಇಷ್ಟೆಲ್ಲ ಮಾಡಾದ್ಮೇಲೆ ಗುಡ್ ವಿಲ್ ಆದಮೇಲೆ ಇನ್ಯಾವುದೇ ರೀತಿಯಾದ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ನೆಕ್ಸ್ಟ್ ಏನು ಬರುತ್ತೆ ನಮಗೆ, ರಿಟೈರಿಂಗ್ ಪಾರ್ಟ್ನರ್ಸ್ನ ಬ್ಯಾಲೆನ್ಸ್ ಯಾವ ರೀತಿ ಸೆಟ್ಲ್ ಮಾಡ್ತವೆ. ಸೊ ಇಲ್ಲಿ ಪ್ರಾಬ್ಲಮ್ ನಾವು ಚರ್ಚೆ ಮಾಡುವಾಗ ಹೇಳಿದ್ವಿ. ಸೊ ರಿಟೈರಿಂಗ್ ಪಾರ್ಟ್ನರ್ ಬ್ಯಾಲೆನ್ಸ್ ಯಾವ ರೀತಿ ನಾವು ಸೆಟ್ಲ್ ಮಾಡ್ತವೆ, ಬೈ ಟ್ರಾನ್ಸ್ಫರಿಂಗ್ ಟು ಹಿಸ್ ಲೋನ್ ಅಕೌಂಟ್. ಸೊ ಗುರುಸ್ ಲೋನ್ ಅಕೌಂಟ್ ನೋಡಿ, ಇಲ್ಲಿ ಗುರುಸ್ ಲೋನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಫೈನಲ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ 38,750. ಸೊ ಗುರುಸ್ ಅಕೌಂಟು ಸೆಟ್ಲ್ ಆಯಿತು. ಸೊ ಇಲ್ಲಿ ಒಂದು ಜ್ಞಾಪಕ ಮಾಡ್ಕೊಳ್ಳೋಣ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಒಂದ್ಸಲ ಜ್ಞಾಪಕ ಮಾಡ್ಕೊಳ್ಳೋಣ. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಏನು ಮಾಡ್ತೀವಿ, ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ತರ್ತಾನೆ ಇಲ್ಲಿ ಅಲ್ವಾ, ಕ್ಯಾಶ್ ಅಂತ ಬರ್ಬಿಟ್ಟು ನ್ಯೂ ಪಾರ್ಟ್ನರ್ಗೆ ಕ್ಯಾಪಿಟಲ್ ಎಂಟ್ರ್ ಮಾಡ್ತೀವಿ. ಆದರೆ ರಿಟೈರ್ಮೆಂಟಲ್ಲಿ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ನ ಕ್ಲೋಸ್ ಮಾಡ್ತವೆ. ಅವನ ಬ್ಯಾಲೆನ್ಸ್ ಕೊಡಬೇಕಾಗಿರೋದು ಅವನಿಗೆ ಸೆಟ್ಲ್ ಮಾಡಿ ಕ್ಲೋಸ್ ಮಾಡ್ತವೆ. ಇದು ಇಂಪಾರ್ಟೆಂಟಾಗಿ ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರೋದು, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಗೆ ಮತ್ತು ರಿಟೈರ್ಮೆಂಟ್ ಆಫ್ ಎ
ಪಾರ್ಟ್ನರ್ಗೆ ಮಕ್ಕಳೇ. ಅರ್ಥ ಆಗಿದೆ ಅಲ್ವಾ? ಸೊ ಇದಾದ ನಂತರ ರಿಮೈನಿಂಗ್ ಪಾರ್ಟ್ನರ್ ಯಾರು? ಅಮರ್ ಮತ್ತು ಬಾಲು ಉಳ್ಕೊಂಡಿರೋಂಥವ್ರು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್. ಅವರ ಕ್ಯಾಪಿಟಲ್ ಬ್ಯಾಲೆನ್ಸ್ ಮಾಡಿ. ಸೊ ಟೋಟಲ್ 81, ಅಮರ್ 81,250, ಬಾಲು 62,500. ಸೊ ಇಲ್ಲಿ ಯಾವುದೇ ರೀತಿಯಾದ ಡೆಬಿಟ್ ಇಲ್ಲ, ಲೆಸ್ ಮಾಡೋದಕ್ಕೆ ಬ್ಯಾಲೆನ್ಸ್ ಬಾಟ್ ಡೌನ್ 81,250, ಬಾಲು 62,500. ಅರ್ಥ ಆಗಿದೆ ಅಲ್ವಾ? ಸೊ ಇಷ್ಟು ಕೂಡ ನಾವು ಬ್ಯಾಲೆನ್ಸ್ ಶೀಟಿಗೆ ಬರುತ್ತೆ. ಗುರುಸ್ ಲೋನ್ ಅಕೌಂಟ್ ಬ್ಯಾಲೆನ್ಸ್ ಶೀಟಿಗೆ ಬರುತ್ತೆ 38,750 ಅಂತ. ಇವ್ರ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟಿಗೆ ಬರುತ್ತೆ. ಆಮೇಲೆ ಇಲ್ಲಿ ಗುಡ್ ವಿಲ್ ಶೋನ್ ಆಸ್ ಅನ್ ಅಸೆಟ್ ಅಲ್ವಾ, ಇದು ಕೂಡ ನಾವು ಬ್ಯಾಲೆನ್ಸ್ ಶೀಟ್ಗೆ ತಗೋಬೇಕು. ರಿಟರ್ನ್ ಆಫ್ ಮಾಡಿಲ್ಲ, ರಿಟರ್ನ್ ಆಫ್ ಮಾಡಿದ್ರೆ ಬರೋದಿಲ್ಲ. ಸೊ ಶೋನ್ ಆಸ್ ಅನ್ ಅಸೆಟ್ ಅಂತ ಬ್ಯಾಲೆನ್ಸ್ ಶೀಟ್ಗೆ ಬರುತ್ತೆ. ನೋಡೋಣ ಬ್ಯಾಲೆನ್ಸ್ ಶೀಟ್ ಇವಾಗ. ಸೊ ನ್ಯೂ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2020 ಆಫ್ಟರ್ ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್. ಸೊ ಬ್ಯಾಲೆನ್ಸ್ ಶೀಟ್ ಮಾಡುವಾಗ ನಾನು ಪದೇ ಹೇಳ್ತಿರ್ತಾನೆ, ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಏನಿರುತ್ತೋ ಅದನ್ನೇ ಫಾಲೋ ಮಾಡಬೇಕು. ಫಸ್ಟು ಕ್ಯಾಶ್ ಇದೆ 50,000, ಯಾವುದೇ ರೀತಿಯಾದ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಡೈರೆಕ್ಟಾಗಿ ಔಟರ್ ಕಾಲಮ್ ತಗೊಳ್ತವೆ. ಡೆಟಾರ್ಸ್ 20,000 ಲೆಸ್ PBD 2,000, ಔಟರ್ ಕಾಲಮ್ 18,000. ಸ್ಟಾಕ್ 35,000 ಆ್ಯಡ್ ಅಪ್ರಿಸಿಯೇಷನ್ ಜಾಸ್ತಿ ಆಗಿದೆ, ಔಟರ್ ಕಾಲಮ್ 37,000. ಮಿಷಿನರಿ 42,000 ಲೆಸ್ ಡಿಪ್ರಿಸಿಯೇಷನ್ 4,000 ಕಡಿಮೆ ಆಗಿದೆ 38,000. ಬಿಲ್ಡಿಂಗ್ 60,000 ಆ್ಯಡ್ ಅಪ್ರಿಸಿಯೇಷನ್ 7,000, ಔಟರ್ ಕಾಲಮ್ 67,000. ಸೊ ಗುಡ್ ವಿಲ್ ಶೋನ್ ಆಸ್ ಅನ್ ಅಸೆಟ್ ಅಲ್ವಾ? ಗುಡ್ ವಿಲ್ ಶೋನ್ ಆಸ್ ಅನ್ ಅಸೆಟ್. ಗುಡ್ ವಿಲ್ ಇಸ್ ಕ್ರಿಯೇಟೆಡ್ ಆ್ಯಂಡ್ ಶೋನ್ ಆಸ್ ಅನ್ ಅಸೆಟ್. ಸೊ ಅಸೆಟ್ ಕಡೆ ತಗೊಂಡಿದ್ದಾವೆ 30,000. ಸೊ 2,40,000 ಟೋಟಲ್ ಮಾಡಿ 2,40,000 ಬರುತ್ತೆ. ಇನ್ ಲಯಬಿಲಿಟಿ ಕಡೆ ಕ್ರೆಡಿಟಾರ್ಸ್ 28,000 ಲೆಸ್ ರಿಟರ್ನ್ ಆಫ್. ಸೊ ಲಯಬಿಲಿಟಿ ಕಡಿಮೆ ಆಗಿದೆ, 1,500 ರೂಪಾಯಿ ನಾವು ಕೊಡಬೇಕಾದ ಹಣನ ಕೊಡ್ತಾ ಇಲ್ಲ, ಅವನು ಕ್ಲೈಮ್ ಮಾಡ್ತಿಲ್ಲ, ಆವಾಗ ಲೆಸ್ ಆಗುತ್ತೆ. ಸೊ 26,500. ಬಿಲ್ಸ್ ಪೇಬಲ್ ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ, 31,000. ಗುರುಸ್ ಲೋನ್ ಅಕೌಂಟ್ ಯಾರಿದೋ ರಿಟೈರಿಂಗ್ ಪಾರ್ಟ್ನರ್ದು, ಅವನು ಕೊಡಬೇಕಾದ ಹಣನ ಅವನ ಲೋನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದೆ ಮಕ್ಕಳೇ. ಸೊ 38,750. ಇನ್ನು ಕ್ಯಾಪಿಟಲ್ ಅಕೌಂಟ್ಸ್ ಬ್ಯಾಲೆನ್ಸ್ ಅಮರ್ ಮತ್ತು ಬಾಲು ಕ್ಯಾಪಿಟಲ್ ಬ್ಯಾಲೆನ್ಸ್ ಮಾಡಿದ್ದೀವಲ್ವ ನಾವಿಲ್ಲಿ 81,250, 62,500 ಸೇಮ್ ಬ್ಯಾಲೆನ್ಸ್ನ ತಗೊಂಡಿದ್ದಾವೆ. ಸೊ ಟೋಟಲ್ 1,43,750. ಟೋಟಲ್ ಮಾಡಿರಿ 2,40,000. ಓಕೆನಾ ಮಕ್ಕಳೇ? ಅರ್ಥ ಆಗಿದೆ ಅಲ್ವಾ? ಸೊ ಯಾವಾಗಲೂ ಕೂಡ ಒಂದು ಚಾಪ್ಟರ್ನ ಶುರು ಮಾಡುವಾಗ ಆ ಚಾಪ್ಟರ್ನ ಫಸ್ಟು ಥಿಯರಿ ಆಸ್ಪೆಕ್ಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಫಸ್ಟ್ ಪ್ರಾಬ್ಲಮ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳೇ. ಆವಾಗ ಉಳಿದಿರೋ ಪ್ರಾಬ್ಲಮ್ಸ್ ಎಲ್ಲ ಸುಲಭವಾಗಿ ಅರ್ಥ ಆಗುತ್ತೆ. ಅದರಿಂದ ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಫಸ್ಟ್ ಪ್ರಾಬ್ಲಮ್ನ ನಿಧಾನಕ್ಕೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. 2-3 ಸಲ ವಿಡಿಯೋ ವಾಚ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಕ್ಲಾರಿಫೈ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಮುಂದಿನ ಪ್ರಾಬ್ಲಮ್ಸ್ನ ನೋಡ್ತಾ ಹೋಗಿ. ಸೊ ಫಸ್ಟ್ ಪ್ರಾಬ್ಲಮಲ್ಲೇ ಡೌಟ್ ಇದ್ದರೆ ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ಸ್ನ ನೋಡುವಾಗ ಆ ಡೌಟ್ ಹಂಗೆ ಕ್ಯಾರಿ ಆಗುತ್ತೆ. ಸೊ ಫಸ್ಟ್ ಪ್ರಾಬ್ಲಮಲ್ಲಿ ಆ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ಕೊಂಬಿಟ್ರೆ ನಿಮಗೆ ಇನ್ನು ಮುಂದಿನ ಪ್ರಾಬ್ಲಮ್ಮು ತುಂಬ ನೀರು ಕುಡ್ದಂಗೆ ಸುಲಭವಾಗಿ ಅರ್ಥ ಹೋಗ್ತಾ ಹೋಗುತ್ತೆ. ಓಕೆನಾ? ಸೊ ಫಸ್ಟ್ ಪ್ರಾಬ್ಲಮ್ನ ತುಂಬ ಶ್ರದ್ಧೆಯಿಂದ ಒಂದು ಸ್ವಲ್ಪ ಕಾನ್ಸಂಟ್ರೇಟಾಗಿ ನೋಡಿರಿ, ಡೆಫಿನೆಟಾಗಿ ಅರ್ಥ ಆಗುತ್ತೆ. ಆಯ್ತಲ್ಲ? ಸುಮಾರು ಮಕ್ಕಳು ನೀವು ನನ್ನ ಅಡ್ಮಿಷನ್ ಪಾರ್ಟ್ನರಲ್ಲಾಗಲಿ, ಗೈನ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ ಆಗಲಿ ಸಾಕಷ್ಟು ಪ್ರಾಬ್ಲಮ್ಸ್ನ ಮಾಡಿ ಕಳಿಸ್ತಾ ಇದ್ದೀರಾ, ಗುಡ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಆದರೆ ಇನ್ನೂ ಸ್ವಲ್ಪ ಜನ ಮಕ್ಕಳು ಇನ್ನೂ ಅಷ್ಟು ಎಫರ್ಟ್ ಆಗ್ತಿಲ್ಲ ನೀವು. ಆಯ್ತಲ್ಲ? ಖಂಡಿತವಾಗ್ಲೂ ಕೂಡ ನಿಧಾನಕ್ಕೆ ವಾಚ್ ಮಾಡಿ ನೋಡಿರಿ, ಖಂಡಿತವಾಗ್ಲೂ ಕೂಡ ಅರ್ಥ ಆಗುತ್ತೆ ಮಕ್ಕಳೇ. ಸೊ ಕೆಲವು ಮಕ್ಕಳಿಗೆ ಅರ್ಥ ಆಗಿದೆ ಅಂದರೆ ಖಂಡಿತವಾಗ್ಲೂ ನಿಮಗೂ ಸಹ ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ವಾ? ಓನ್ಲಿ ಸ್ವಲ್ಪ ನೀವು ಎಫರ್ಟ್ ಆಗಬೇಕಷ್ಟೆ. ಪದೇ ಹೇಳ್ತಿರ್ತಾನೆ, ಸೆಲ್ಫ್ ಸ್ಟಡಿ ಇದೆಯಲ್ಲ, ಇಟ್ಸ್ ಎ ವೆರಿ ಗುಡ್ ವೇ ಆಫ್ ಲರ್ನಿಂಗ್, ಗುಡ್ ಮೆಥಡ್ ಆಫ್ ಲರ್ನಿಂಗ್. ಖಂಡಿತವಾಗ್ಲೂ ಕೂಡ. ಬಟ್ ನಿಮಗೆ ಇಲ್ಲಿ ಆ ಸೆಲ್ಫ್ ಸ್ಟಡಿ ಮಾಡಬೇಕು ಅಂದರೆ ಇಟ್ ರಿಕ್ವೈರ್ ಸಮ್ ಕಾನ್ಸಂಟ್ರೇಷನ್ ಅಷ್ಟೇ. ಓಕೆನಾ? ಸೊ ಅದರಿಂದ ಫಸ್ಟ್ ಪ್ರಾಬ್ಲಮ್ನ ತುಂಬ ಸ್ವಲ್ಪ ನಿಧಾನಕ್ಕೆ ನೋಡಿ ಅರ್ಥ ಮಾಡ್ಕೊಂಡು ಮುಂದಿನ ಪ್ರಾಬ್ಲಮ್ಗೆ ಬನ್ನಿ ಮಕ್ಕಳೇ. ರೈಟ್, ಎರಡನೇ ಪ್ರಾಬ್ಲಮ್ ನೋಡೋಣ. ಸೊ ಸೆಕೆಂಡ್ ಪ್ರಾಬ್ಲಮ್ನ ನಾನು ಏನು ಮಾಡಿದ್ದೀನಿ ಅಂದರೆ, ಮುಂದಿನ ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಪ್ರಾಬ್ಲಮ್ನ ಹೆಸರು ಮಾತ್ರ ಬದಲಾಯಿಸಿದ್ದೀನಿ ಮಕ್ಕಳೇ. ಇಲ್ಲಿ ಸೆಕೆಂಡ್ ಪ್ರಾಬ್ಲಮ್ನ XYZ ಅಂತ ತಗೊಂಡಿದ್ದಾನೆ. ಸೇಮ್ ಪ್ರಾಬ್ಲಮ್ ನಾವು ಫಸ್ಟ್ ಪ್ರಾಬ್ಲಮ್ ನೋಡಿದ್ವಲ್ಲ, ಅದೇ ಪ್ರಾಬ್ಲಮ್ನ ಕಂಟಿನ್ಯೂ ಮಾಡಿದ್ದಾನೆ. ಅಡ್ಜಸ್ಟ್ಮೆಂಟ್ ಮಾತ್ರ, 2 ಅಡ್ಜಸ್ಟ್ಮೆಂಟ್ ಮಾತ್ರ ಚೇಂಜ್ ಮಾಡಿದ್ದಾನೆ. ಒಂದು ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್, ಎರಡನೇದು
ಸೆಟಲ್ಮೆಂಟ್ ಆಫ್ ರಿಟೈರಿಂಗ್ ಪಾರ್ಟ್ನರ್. ಈ ಎರಡು ಅಡ್ಜಸ್ಟ್ಮೆಂಟ್ ಮಾತ್ರ ಬದಲಾಯಿಸಿದ್ದಾನೆ. ಇನ್ನು ಉಳಿದಿರೋಂತಹ ಅಡ್ಜಸ್ಟ್ಮೆಂಟ್ ಎಲ್ಲ ಸೇಮ್ ಆ್ಯಸ್ ದಟ್ ಆಫ್ ಫಸ್ಟ್ ಪ್ರಾಬ್ಲಮ್. ಓಕೆನಾ? ಸೊ ನೋಡ್ತಾ ಹೋಗೋಣ. ಸೇಮ್ ಪ್ರಾಬ್ಲಮ್, ಅಡ್ಜಸ್ಟ್ಮೆಂಟ್. ಇಲ್ಲಿ ಝೆಡ್ ರಿಟೈರ್ಸ್ ಆನ್ ದಿ ಅಬೌವ್ ಡೇಟ್. ಸೇಮ್ ಸ್ಟಾಕ್ ಮೆಷಿನರಿ ರಿವ್ಯಾಲ್ಯೂಡ್, provision for doubtful debts, an amount of rupees 1500 due to a creditor is written off. ಇಷ್ಟು ಸೇಮ್ ನಾವು ಫಸ್ಟ್ ಪ್ರಾಬ್ಲಮಲ್ಲಿ ಚರ್ಚೆ ಮಾಡಿದ್ದೇವೆ. ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡ್ರಿ, ಗುಡ್ ವಿಲ್ ಆಫ್ ದಿ ಫರ್ಮ್ ಟು ಬಿ ವ್ಯಾಲ್ಯೂಡ್ rupees 30,000 ಆ್ಯಂಡ್ ಟು ಬಿ ರಿಟರ್ನ್ ಆಫ್ ಇಮಿಡಿಯೇಟ್ಲಿ. ಫಸ್ಟ್ ಪ್ರಾಬ್ಲಮ್ ಏನು ಮಾಡಿದ್ವಿ? ಟು ಬಿ ಶೋನ್ ಆಸ್ ಅನ್ ಅಸೆಟ್ ಅಂತ ಹೇಳಿದ್ದೆ. ಆದರೆ ಈ ಪ್ರಾಬ್ಲಮ್ ಏನು ಮಾಡಿದ್ದಾವೆ? ರಿಟರ್ನ್ ಆಫ್ ಇಮಿಡಿಯೇಟ್ಲಿ. ಅಂದರೆ ಕ್ರಿಯೇಟ್ ಮಾಡಿರೋಂಥ ಗುಡ್ ವಿಲ್ನ ಅಲ್ಲೇ ಕ್ಯಾನ್ಸಲ್ ಮಾಡಿರಿ, ತೆಗೆದಾಕ್ರಿ ಅಂತ ಅರ್ಥ. ಓಕೆನಾ? ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟು, ಝೆಡ್ಸ್ ಫೈನಲ್ ಬ್ಯಾಲೆನ್ಸ್ ಇಸ್ ಪೇಡ್ ಫುಲ್ ಇನ್ ಕ್ಯಾಶ್. ಸೊ ಫಸ್ಟ್ ಪ್ರಾಬ್ಲಮಲ್ಲಿ ಟ್ರಾನ್ಸ್ಫರ್ ಟು ಇಸ್ ಲೋನ್ ಅಕೌಂಟ್ ಅಂತ ಇದ್ವಿ. ಈ ಪ್ರಾಬ್ಲಮಲ್ಲಿ ಇಸ್ ಫೈನಲ್ ಬ್ಯಾಲೆನ್ಸ್ ಪೇಡ್ ಫುಲ್ ಇನ್ ಕ್ಯಾಶ್, ಕ್ಯಾಶ್ ರೂಪದಲ್ಲಿ ಕೊಡ್ತೇವೆ ಅಂತ ಹೇಳ್ತಿದ್ದೇವೆ ಮಕ್ಕಳೇ. ಓಕೆನಾ? ಈ ಎರಡು ಅಡ್ಜಸ್ಟ್ಮೆಂಟ್ ಮಾತ್ರ ಬದಲಾಯಿಸಿದ್ದಾನೆ, ಉಳಿದಿರೋ ಎಲ್ಲನೂ ಸಹ ಸೇಮ್ ಆ್ಯಸ್ ದಟ್ ಆಫ್ ಫಸ್ಟ್ ಪ್ರಾಬ್ಲಮ್. ಸೊ ಸೊಲ್ಯೂಷನ್ ನೋಡೋಣ. ಸೊ ಸೇಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ, ಸೇಮ್ ಆ್ಯಸ್ ದಟ್ ಆಫ್ ಫಸ್ಟ್ ಪ್ರಾಬ್ಲಮ್. ಸಾಕಷ್ಟು ಚರ್ಚೆ ಮಾಡಿದ್ದಾವೆ ನೋಡಿ. 4500 ಪ್ರಾಫಿಟ್ ದಟ್ ಹ್ಯಾಸ್ ಬೀನ್ ಟ್ರಾನ್ಸ್ಫರ್ ಟು ಆಲ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸೇಮ್, ಫಸ್ಟ್ 3 ವಿಲ್ ಬಿ ದ ಸೇಮ್. ಓಪನಿಂಗ್ ಬ್ಯಾಲೆನ್ಸ್, ರಿವ್ಯಾಲ್ಯೂಯೇಷನ್ ಪ್ರಾಫಿಟ್, ರಿಸರ್ವ್ ಫಂಡ್, ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ. ಗುಡ್ ವಿಲ್ ಇಲ್ಲಿ ನಾವು ನೋಡಬೇಕಾಗಿರೋದು ಮಕ್ಕಳೇ. ಸೊ ಗುಡ್ ವಿಲ್ ಇಲ್ಲಿ ಏನು ಮಾಡಬೇಕು? ಕ್ರಿಯೇಟ್ ಮಾಡ್ತವೆ ಆ್ಯಂಡ್ ರಿಟರ್ನ್ ಆಫ್ ಇಮಿಡಿಯೇಟ್ಲಿ. ಸೊ ಕ್ರಿಯೇಟ್ ಮಾಡೋದಕ್ಕೇನು? ಜರ್ನಲ್ ಎಂಟ್ರಿ ಕಲ್ತಿದ್ದೀರಲ್ವಾ? ಗುಡ್ ವಿಲ್ ಅಕೌಂಟ್ ಡೆಬಿಟೆಡ್ ಟು ಆಲ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ದೇರ್ OPSR 3:2:1. ಸೊ ಮಾಡಿದ್ದಾವೆ ಅದನ್ನು 30,000ನ 3:2:1 ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾವೆ ಆಲ್ ದ ಪಾರ್ಟ್ನರ್ಸ್ XYZ ಅಲ್ವಾ? ಸೊ 15,000, 10,000, 5,000. ಆದರೆ ಈ ಪ್ರಾಬ್ಲಮಲ್ಲಿ ಏನು ಮಾಡಬೇಕು? ಈ ಗುಡ್ ವಿಲ್ನ ರಿಟರ್ನ್ ಆಫ್ ಮಾಡ್ತವೆ. ಸೊ ರಿಟರ್ನ್ ಆಫ್ ಮಾಡಬೇಕು ಅಂದರೆ ಏನು ಜರ್ನಲ್ ಎಂಟ್ರಿ? ಗುಡ್ ವಿಲ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ, ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಆಗುತ್ತೆ. ಸೊ ಯಾರು ಉಳ್ಕೊಳ್ತಾರೋ, ರಿಟೈರ್ ಆಗೋನ್ ಬಿಟ್ಟು ಯಾರು ಉಳ್ಕೊಳ್ತಾರೆ ಅವ್ರನ್ನ ರಿಮೈನಿಂಗ್ ಅಥವಾ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಂತವೆ. ಸೊ ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆರ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಗುಡ್ ವಿಲ್ ಅಕೌಂಟ್. ಯಾವ ರೇಷಿಯೋನಲ್ಲಿ? ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನಲ್ಲಿ, NPSR. ಸೊ ಈ ಪ್ರಾಬ್ಲಮಲ್ಲಿ NPSR ಎಷ್ಟು? ಮತ್ತು NPSR ಈಸ್ 3:2. ಎಲ್ಲಿ ಕೊಟ್ಟಿದ್ದಾನೆ? ಪ್ರಾಬ್ಲಮಲ್ಲಿ ಹೇಳಿಲ್ಲ. ಸೊ ಯಾವಾಗ NPSR ಬಗ್ಗೆ ಪ್ರಾಬ್ಲಮಲ್ಲಿ ಹೇಳಲ್ವೋ ಆವಾಗ ದ OPSR ಇಟ್ ಸೆಲ್ಫ್ ಇಸ್ ದಿ NPSR. ನಾವು ಥಿಯರಿ ಆಸ್ಪೆಕ್ಟಲ್ಲಿ ಚರ್ಚೆ ಮಾಡಿದ್ದೇವೆ, ಇದನ್ನು ಹೇಳಿದ್ದಾನೆ, ಜ್ಞಾಪಕ ಇದೆ ಅಲ್ವಾ? ಒಂದ್ಸಲಿ ತೆಗೆದು ನೋಡ್ರಿ ಥಿಯರಿನ, ಅಲ್ಲಿ ಹೇಳಿರ್ತವೆ. ಸೊ ಅದನ್ನ ಒಂದು ಸ್ವಲ್ಪ ನಿಧಾನಕ್ಕೆ ನೋಡಿ ಮತ್ತೆ ಪ್ರಾಬ್ಲಮ್ ಮಾಡೋದಕ್ಕೆ ಬನ್ನಿ, ಅರ್ಥ ಆಗುತ್ತೆ. ಸೊ OPSR ಎಷ್ಟು? 3:2:1. ಸೊ X ಮತ್ತು Y ಇದು OPSR ಎಷ್ಟು? 3:2. ಸೊ ದಟ್ ಇಟ್ ಸೆಲ್ಫ್ ಈಸ್ ದಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ X ಆ್ಯಂಡ್ Y ಮಕ್ಕಳೇ. ಸೊ ಈ ರೇಷಿಯೋನಲ್ಲಿ ನಾವು ರಿಟರ್ನ್ ಆಫ್ ಮಾಡ್ತವೆ. ಸೊ 30,000ನ X ಮತ್ತು Y ಮಾತ್ರ ಹಂಚ್ತವೆ. ಸೊ 30,000 ಇಂಟು 3/5 X 18,000, Y 30,000 ಇಂಟು 2/5 12,000. ಓಕೆನಾ? ಸೊ 30,000 ಡಿವೈಡ್ ಬೈ 5 ಅಂದರೆ ಎಷ್ಟು? 6,000. 6 ಇಂಟು 3 18,000, 6 ಇಂಟು 2 12,000. ಸೊ ಡೆಬಿಟ್ ಮಾಡಿದ್ದಾವೆ. ಸೊ ಗುಡ್ ವಿಲ್ ರಿಟೈರಿಂಗ್ ಪಾರ್ಟ್ನರ್ಗೆ ಹೆಂಗೆ ಬಂತು ಅಂತ ಇಲ್ಲಿ ಸುಲಭವಾಗಿ ಅರ್ಥ ಆಗುತ್ತೆ ನೋಡಿರಿ. ಯಾರು ಕೊಡಬೇಕು? ರಿಮೈನಿಂಗ್ ಪಾರ್ಟ್ನರ್ಸು ರಿಟೈರಿಂಗ್ ಪಾರ್ಟ್ನರ್ಗೆ ನಾವು ಕೊಟ್ಟು ಕಳಿಸ್ಬೇಕು. ಕೊಟ್ಟಿದ್ದೇವೆ ನೋಡಿರಿ, ಎಷ್ಟು ಕೊಟ್ಟಿದ್ದಾವೆ? 5,000 ರೂಪಾಯಿ. 5,000 ಗುಡ್ ವಿಲ್ ರಿಟೈರಿಂಗ್ ಪಾರ್ಟ್ನರ್ಗೆ ಹೋಗಿದೆ, ಝೆಡ್ಗೆ ಅಲ್ವಾ? ಯಾರು ಕೊಟ್ಟರು? X ಮತ್ತು Y ಎಷ್ಟು ಕೊಟ್ಟರು ನೋಡಿರಿ ಇಲ್ಲಿ. X ಕ್ರೆಡಿಟ್ ಎಷ್ಟಾಗಿದೆ? 15,000, ಡೆಬಿಟ್ 18,000. ಅಂದರೆ ಎಷ್ಟು ಡಿಫ್ರೆನ್ಸ್ ಆಯಿತು? 3,000, 3,000. Yದು ಕ್ರೆಡಿಟ್ 10,000, ಡೆಬಿಟ್ 12,000, 2,000. ಸೊ 3,000 ಪ್ಲಸ್ 2,000 ಝೆಡ್ಗೆ 5,000 ಆಯಿತು. ಸೊ X 3,000 ಕೊಟ್ಟ, Y 2,000 ಕೊಟ್ಟಂಗೆ ಆಯಿತು ಮಕ್ಕಳೇ. ಸೊ ದಿಸ್ ಇಸ್ ದಿ ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್ ಆಯ್ತಲ್ಲ. ಸೊ ಅಲ್ಲಿ ಕೇಸ್ ನಂಬರ್ 1 ಶೋನ್ ಆಸ್ ಅನ್ ಅಸೆಟ್, ಕೇಸ್ ನಂಬರ್ 2 ಗುಡ್ ವಿಲ್ ಈಸ್ ರಿಟರ್ನ್ ಆಫ್ ಆಯ್ತಲ್ಲ. ಸೊ ಎರಡೂ ಸಹ ಎಫೆಕ್ಟ್ ವಿಲ್ ಬಿ ದ ಸೇಮ್. ಕ್ಯಾಪಿಟಲ್ ಬ್ಯಾಲೆನ್ಸ್ ನೋಡಿ,
ಝೆಡ್ದು ಯಾವುದೇ ರೀತಿಯಾದ ಬದಲಾವಣೆ ಆಗಲ್ಲ. ಅಲ್ಲೂ ಕೂಡ 38,750, ಇಲ್ಲೂ ಕೂಡ 38,750. ದಿಸ್ ಈಸ್ ದ ಬ್ಯೂಟಿ ಆಫ್ ಅಕೌಂಟ್ಸ್ ಮಕ್ಕಳೇ, ಆಯ್ತಲ್ಲ. ಸೊ ಇಲ್ಲಿ ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್ ಏನೇ ಇರಲಿ, ರಿಟೈರಿಂಗ್ ಪಾರ್ಟ್ನರ್ಗೆ ಇದು ಒಟ್ಟಲ್ಲಿ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ಏನು, ರಿಟೈರಿಂಗ್ ಪಾರ್ಟ್ನರ್ಗೆ ಕೊಟ್ಟು ಕಳಿಸ್ಬೇಕು ಅವನ ಶೇರ್ ಆಫ್ ಗುಡ್ ವಿಲ್. ಸೊ ಯಾವುದೇ ಮೆಥಡ್ ಆಗಿರಲಿ, ಸೊ ಅವನ ಕ್ಯಾಪಿಟಲ್ ಬ್ಯಾಲೆನ್ಸ್ ಬದಲಾಗೋದಿಲ್ಲ. ಇಲ್ಲಿ ನೋಡ್ತಾ ಹೋಗ್ತೀರಿ, ಇನ್ನೆರಡು ಕೇಸು ನೋಡಿ ಸೇಮ್ ಬ್ಯಾಲೆನ್ಸ್ ಇರುತ್ತೆ, ಬಟ್ ಗುಡ್ ವಿಲ್ ಟ್ರೀಟ್ಮೆಂಟ್ ಬದಲಾಗಿರುತ್ತೆ. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ಅಕೌಂಟ್ಸ್. ಸೊ ಈ ಸೂಕ್ಷ್ಮನೇ ನೀವು ಅರ್ಥ ಮಾಡ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಆದರೂ ಮಾಡ್ಬೋದು ಮಕ್ಕಳು. ಅರ್ಥ ಆಗಿದೆ ಅಲ್ವಾ ಗುಡ್ ವಿಲ್ ಟ್ರೀಟ್ಮೆಂಟ್. ಸೊ ನೆಕ್ಸ್ಟು ಅಡ್ಜಸ್ಟ್ಮೆಂಟ್ ಏನೋ, ಸೆಟಲ್ಮೆಂಟ್ ಆಫ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಸೊ ಇಲ್ಲಿ ಸೆಟಲ್ಮೆಂಟ್ ಆಫ್ ದ ರಿಟೈರಿಂಗ್ ಪಾರ್ಟ್ನರ್ ಏನು ಮಾಡ್ತವೆ, ಪೇಡ್ ಫುಲ್ ಇನ್ ಕ್ಯಾಶ್ ಅಲ್ವಾ. ಪ್ರಾಬ್ಲಮ್ ನೋಡಿ, ಸೆಟಲ್ಮೆಂಟ್ ಹೆಂಗೆ ಮಾಡ್ತೀವಿ, ಝೆಡ್ಸ್ ಫೈನಲ್ ಬ್ಯಾಲೆನ್ಸ್ ಇಸ್ ಪೇಡ್ ಫುಲ್ ಇನ್ ಕ್ಯಾಶ್, ಕೊಟ್ಟು ಕಳಿಸ್ತವೆ ಕ್ಯಾಶು ಅಲ್ವಾ. ನೋಡಿರಿ ಇಲ್ಲಿ, ಸೊ ಫಸ್ಟ್ ಪ್ರಾಬ್ಲಮಲ್ಲಿ ನಾವು ಏನು ಮಾಡಿದ್ವಿ, ಗುರೂಸ್ ಲೋನ್ ಅಕೌಂಟಿಗೆ ಮಾಡಿದ್ವಿ, ಲೋನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ವಿ. ಇಲ್ಲಿ ಕ್ಯಾಶ್ ಅಕೌಂಟ್ ಅಂತ ಆಗಿದ್ದಾವೆ, ಅಂದರೆ ಹಣ ಕೊಟ್ಟು ಕಳಿಸ್ತವೆ ಅವನಿಗೆ. 38,750 ಏನು ಕೊಡಬೇಕಾಗಿತ್ತು ಪೂರ್ತಿ ಹಣ ಕೊಟ್ಬಿಡ್ತವೆ ಮಕ್ಕಳು. ಸೊ ಅಲ್ಲಿಗೆ ಝೀರೋ, ಸೆಡ್ಸು ಏನೇ ಆದರೂ ಸೆಟಲ್ಮೆಂಟ್ ಝೀರೋ ಆಗುತ್ತೆ, ಒಂದು ಯಾವುದೇ ರೀತಿಯಾದ ಬ್ಯಾಲೆನ್ಸ್ ಇಲ್ಲ ಇಲ್ಲಿ. ಇನ್ನು ಉಳ್ಕೊಂಡಿರೋದು ಎಕ್ಸ್ ಮತ್ತು ವೈ, ಕ್ಯಾಪಿಟಲ್ ಬ್ಯಾಲೆನ್ಸ್ ಮಾಡಿ 81,250, 62,500 ಸೇಮ್ ಟೋಟಲ್ ತಗೊಳ್ಳಿ. ಇಲ್ಲಿ ಡೆಬಿಟ್ ಇದೆ, ಗುಡ್ ವಿಲ್ ರಿಟರ್ನ್ ಆಫ್ ಮಾಡಿದ್ದೀವಲ್ಲ, 18,000 ಲೆಸ್ ಮಾಡಿದ್ರೆ 63,250, 62,500 12,000 ಹೋದರೆ 50,500. ಸೊ ಇಷ್ಟು ಸಹ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅರ್ಥ ಆಗಿದೆಯಲ್ಲ. ಸೊ ಬ್ಯಾಲೆನ್ಸ್ ಶೀಟ್ ಹೋಗೋಣ. ಆಫ್ಟರ್ ರಿಟೈರ್ಮೆಂಟ್ ಆಫ್ ದಿ ಪಾರ್ಟ್ನರ್, ನ್ಯೂ ಬ್ಯಾಲೆನ್ಸ್ ಶೀಟ್. ಆ್ಯಸ್ ಯೂಶುವಲ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಫಾಲೋ ಮಾಡಿರಿ. ಫಸ್ಟ್ ಕ್ಯಾಶ್ ತಗೊಳ್ಬೇಕಿಲ್ಲಿ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ನೋಡಿರಿ, ಪ್ರಿವಿಯಸ್ ಪ್ರಾಬ್ಲಮಲ್ಲಿ ನಾವು ಕ್ಯಾಶ್ ಕೊಟ್ಟಿರಲಿಲ್ಲ. ಸೊ ಇಲ್ಲಿ ಕ್ಯಾಶ್ ಕೊಡ್ತಾ ಇರೋದ್ರಿಂದ ಇನ್ನರ್ ಕಲಮ್ ತಗೊಳ್ಳಿ, 50,000 ಲೆಸ್ ಪೇಡ್ ಟು ಝೆಡ್. ರಿಟೈರಿಂಗ್ ಪಾರ್ಟ್ನರ್ಗೆ 38,750 ಕೊಟ್ಟು ಕಳಿಸ್ತಾ ಇದ್ದೀವಲ್ಲ, ಅದನ್ನು ಲೆಸ್ ಮಾಡಬೇಕು. ಯಾವಾಗ ಕ್ಯಾಶ್ ಕೊಡ್ತಾವೋ ಕ್ಯಾಶಲ್ಲಿ ಲೆಸ್ ಮಾಡಬೇಕು. ಕೆಲವೊಮ್ಮೆ ಬ್ಯಾಂಕ್ ಅಂತ ಕೊಡ್ತಾನೆ, ಕ್ಯಾಶ್ ಎಟ್ ಬ್ಯಾಂಕ್ ಅಂತ. ಸೊ ಪೇಡ್ ಥ್ರೂ ಬೈ ಬ್ಯಾಂಕ್ ಅಂದಾಗ ಕೂಡ ಅಲ್ಲೂ ಲೆಸ್ ಮಾಡ್ತವೆ, ಆಯ್ತಲ್ಲ. ಸೊ ಪೇಡ್ ಟು ಝೆಡ್ 38,750, ಔಟರ್ ಕಾಲಮ್ 11,250. ಡೆಟಾರ್ಸ್ 20,000 ಲೆಸ್ PBD 2,000, ಔಟರ್ ಕಾಲಮ್ 18,000. ಸ್ಟಾಕ್ 35,000 ಆ್ಯಡ್ ಅಪ್ರಿಸಿಯೇಷನ್ 2,000, ಔಟರ್ ಕಾಲಮ್ 37,000. ಸೊ ಸೇಮ್, ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಸೇಮ್ ಮಿಷನರಿ ಬಿಲ್ಡಿಂಗ್, ಸೇಮ್ ಅಡ್ಜಸ್ಟ್ಮೆಂಟ್, ಲೆಸ್ ಡಿಪ್ರಿಸಿಯೇಷನ್ ಆ್ಯಡ್ ಅಪ್ರಿಸಿಯೇಷನ್. ಸೊ ಟೋಟಲ್ 1,71,250. ಸೊ ಲಯಬಿಲಿಟಿನೂ ಕೂಡ ಸೇಮ್, ಕ್ರೆಡಿಟಾರ್ಸ್ 28,000 ಲೆಸ್ ರಿಟರ್ನ್ ಆಫ್ 1,500, ಔಟರ್ ಕಾಲಮ್ 26,500. ಬಿಲ್ಸ್ ಪೇಬಲ್ ನಾಟ್ ಚೇಂಜಸ್ 31,000. ಇಲ್ಲಿ ನಾವು ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಇಲ್ಲ, ಯಾಕೆ ಹಣ ಕೊಟ್ಟು ಕಳಿಸ್ಬಿಟ್ಟಿದ್ದಾವೆ, ಪೇಡ್ ಕ್ಯಾಶ್, ಅದರಿಂದ ಇಲ್ಲಿ ಲೆಸ್ ಆಗೋಯ್ತು, ಇಲ್ಲಿ ಬರೋದಿಲ್ಲ. ಓಕೆನಾ. ಸೊ ಇನ್ನು ಉಳ್ಕೊಂಡಿರೋದು ಎಕ್ಸ್ ಮತ್ತು ವೈ. ಕ್ಯಾಪಿಟಲ್ ಬ್ಯಾಲೆನ್ಸ್ ನೋಡಿ, ಇಲ್ಲಿ 63,250, 50,500 ತಗೊಂಡಿದ್ದಾವೆ. 63,250, 55,500, 1,13,750, ಟೋಟಲ್ 1,17,250. ಓಕೆನಾ. ಅರ್ಥ ಆಯ್ತು ಎರಡನೇ ಪ್ರಾಬ್ಲಮು. ಸೊ ಫಸ್ಟ್ ಪ್ರಾಬ್ಲಮ್, ಗುಡ್ ವಿಲ್ ಇಸ್ ಕ್ರಿಯೇಟೆಡ್ ಆ್ಯಂಡ್ ಶೋನ್ ಆಸ್ ಅನ್ ಅಸೆಟ್. ಸೆಕೆಂಡ್ ಪ್ರಾಬ್ಲಮ್, ಗುಡ್ ವಿಲ್ ಇಸ್ ಕ್ರಿಯೇಟೆಡ್ ಆ್ಯಂಡ್ ರಿಟರ್ನ್ ಆಫ್. ಸೊ ಫಸ್ಟ್ ಪ್ರಾಬ್ಲಮಲ್ಲಿ ಸೆಟಲ್ಮೆಂಟ್, ಟ್ರಾನ್ಸ್ಫರ್ ಟು ಇಸ್ ಲೋನ್ ಅಕೌಂಟ್. ಸೆಕೆಂಡ್ ಪ್ರಾಬ್ಲಮಲ್ಲಿ ಪೇಯ್ಡ್ ಇನ್ ಕ್ಯಾಶ್. ಇದು ಇಷ್ಟ ಮುಖ್ಯ. ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನಲ್ಲಿ ಎರಡು ಅಂಶ ನೀವು ಅರ್ಥ ಮಾಡ್ಕೊಂಬಿಟ್ರೆ ಸುಲಭವಾಗಿ ಯಾವುದೇ ಪ್ರಾಬ್ಲಮ್ನ ಮಾಡ್ಬೋದು ಮಕ್ಕಳೇ. ಮೂರನೇ ಪ್ರಾಬ್ಲಮ್ ನೋಡೋಣ. ಸೊ ಇಲ್ಲಿ ಪ್ರಾಬ್ಲಮ್ ನಂಬರ್ 3 ABC ಅಂತ ತಗೊಂಡಿದ್ದಾನೆ. ಸೇಮ್ ಅಡ್ಜಸ್ಟ್ಮೆಂಟ್, ಸೇಮ್ ಪ್ರಾಬ್ಲಮ್. Adjustment will be the same. Stock, machinery, building revalued, PBT 10%, an amount of rupees 1,500 due to creditor is written off. So next adjustment ನೋಡೋಣ, goodwill adjustment. ನೋಡ್ರಿ ಇಲ್ಲಿ goodwill of the firm to be valued rupees 30,000 and only C's share, ರಿಟೈರಿಂಗ್ ಪಾರ್ಟ್ನರ್ ಯಾರು ರಿಟೈರ್ಡ್ ಆಗ್ತಿರೋದು, ಸಿ ರಿಟೈರ್ಡ್ ಆಗ್ತಾನೆ ನೋಡ್ರಿ, ಸಿ ರಿಟೈರ್ಸ್ ಅಲ್ವಾ. ಸೊ C's share is raised and to be written off immediately. C's share is raised ಅಥವಾ created and to be written off immediately. ಸೊ ರಿಟರ್ನ್ ಆಫ್ ಮಾಡ್ತಾನೆ. ಸೊ ಇಲ್ಲಿ ನಾವು ಕ್ರಿಯೇಟ್ ಮಾಡ್ತಾ ಇರೋದೇನೋ ಓನ್ಲಿ ರಿಟೈರಿಂಗ್ ಪಾರ್ಟ್ನರ್ ಶೇರ್. ಎಷ್ಟು ರಿಟೈರಿಂಗ್ ಪಾರ್ಟ್ನರ್ ಶೇರು? ಸೊ ರಿಟೈರಿಂಗ್ ಪಾರ್ಟ್ನರ್ ಸಿ ಶೇರ್ ಎಷ್ಟು, 1/6. ಸೊ 30,000 ಇಂಟು 1/6, 5,000. ಸೊ ಇಲ್ಲಿ
ತುಂಬ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಸೊ ಕೆಲವು ಮಕ್ಕಳು ನೀವು ಪ್ರಾಬ್ಲಮಲ್ಲಿ ಏನು ತಪ್ಪು ಮಾಡ್ತೀರಾ ಅಂದರೆ 5,000 ತಗೊಳ್ಳೋದಕ್ಕೆ 30,000ನೇ ಪೂರ್ತಿ ಸಿ ಕೊಟ್ಬಿಡ್ತೀರಾ. ನೋ, ಈ 30,000 ಏನೋ ದ ವ್ಯಾಲ್ಯೂ ಆಫ್ ದಿ ಫರ್ಮ್, ಗುಡ್ ವಿಲ್ ವ್ಯಾಲ್ಯೂ ಆಫ್ ದಿ ಫರ್ಮ್. ಸೊ ಫುಲ್ ವ್ಯಾಲ್ಯೂ 30,000 ಅಂತ ಅರ್ಥ ಆಯ್ತಲ್ಲ. ಸೊ ಅದರಲ್ಲಿ ಸಿ ಶೇರ್ ಎಷ್ಟು 30,000 ಇಂಟು 1/6. ಇದು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೋಬೇಕು ಮಕ್ಕಳೇ, ಆಯ್ತಲ್ಲ. ಇಲ್ಲೇ ತಪ್ಪು ಮಾಡೋದು ನಾವು. ಸೊ ಕೆಲವೊಂದು ಪ್ರಾಬ್ಲಮಲ್ಲಿ ಸಿ ಶೇರ್ ಅಂತಲೇ ಕೊಡ್ತಾನೆ. ಸಿ ಶೇರ್ ಆಫ್ ಗುಡ್ ವಿಲ್ ₹5,000 ಈಸ್ ರೈಸರ್ ಅಂತ ಹೇಳ್ತಾರೆ. ಆವಾಗ 5,000 ತಗೊಳ್ಬೇಕು. ಸೊ ಆ ಪ್ರಾಬ್ಲಮಲ್ಲಿ ಆ ಸೆಂಟೆನ್ಸ್ನ ನಿಧಾನಕ್ಕೆ ಓದಿ ಅರ್ಥ ಮಾಡ್ಕೊಂಡು ಅವ್ನು ಮುಂದಕ್ಕೆ ಹೋಗ್ಬೇಕು, ಇಲ್ಲ ನಮ್ಗೆ ಪೂರ್ತಿ ಪ್ರಾಬ್ಲಮೇ ತಪ್ಪಾಗ್ಬಿಡುತ್ತೆ. ಓಕೆನಾ. ರಿಟರ್ನ್ ಆಫ್. ಸೊ ನೆಕ್ಸ್ಟು ಕ್ಯಾಪಿಟಲ್ ಅಕೌಂಟ್ ನೋಡೋಣ. ಪ್ರಾಬ್ಲಮ್ ಜರ್ನಲ್ ಎಂಟ್ರಿ. ಸೊ ಸಿ ಈಸ್ ಪೇಡ್ ₹20,000 ಇಮಿಡಿಯೇಟ್ಲಿ ಆ್ಯಂಡ್ ಬ್ಯಾಲೆನ್ಸ್ ಇಸ್ ಟ್ರಾನ್ಸ್ಫರ್ ಟು ಇಸ್ ಲೋನ್ ಅಕೌಂಟ್. ನೋಡಿ, ಈ ಅಡ್ಜಸ್ಟ್ಮೆಂಟ್ ಏನು ಮಾಡಿದ್ವಿ ಇಲ್ಲಿ, ಸ್ವಲ್ಪ ದುಡ್ಡು ಕೊಡ್ತವೆ, ಇನ್ನು ಉಳಿದಿರೋದನ್ನ ಲೋನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತವೆ. ಸೊ 38,750 ಬದಲಾಗೋದಿಲ್ಲ. ರಿಟೈರಿಂಗ್ ಪಾರ್ಟ್ನರ್ದು ಈ ಪ್ರಾಬ್ಲಮಲ್ಲಿ ಅಷ್ಟೇ ಬರುತ್ತೆ. ಸೊ 38,750 ಎಷ್ಟು ಕೊಡ್ತಾ ಇದ್ದಾವೆ, 20,000 ಕ್ಯಾಶಲ್ಲಿ ಕೊಡ್ತಾ ಇದ್ದಾವೆ, 20,000 ಪೇ ಮಾಡಿಬಿಡ್ತವೆ. ಇನ್ನು ಉಳಿದಿರೋ ಎಷ್ಟು 18,750ನ ಲೋನ್ ಅಕೌಂಟು ಟ್ರಾನ್ಸ್ಫರ್ ಮಾಡ್ತವೆ. ಎರಡು ಕೂಡ ಇಲ್ಲಿ ಕೇಸ್ ನಂಬರ್ 1, 2 ಏನು ಡಿಸ್ಕಸ್ ಮಾಡಿದ್ದಾವೆ ಎರಡು ಕೂಡ ಪಾರ್ಟ್ ಆಗುತ್ತೆ ಇಲ್ಲಿ. ಓಕೆನಾ. ಸೊಲ್ಯೂಷನ್ ನೋಡೋಣ. ಎಸ್, revaluation account is same as usual, the first problem and second problem, no changes. Partners capital account, first 3 adjustments, opening balance the same, revaluation profit same, reserve fund will be the same. Goodwill, ಇವಾಗ goodwill ಬರೋಣ ಮಕ್ಕಳೇ. ಸೊ goodwill ಇಲ್ಲಿ ಏನೋ ಓನ್ಲಿ ಶೇರ್ ಆಫ್ ದಿ goodwill ಆಫ್ ದಿ ರಿಟೈರಿಂಗ್ ಪಾರ್ಟ್ನರ್ಗೆ ಎಷ್ಟು ಕೊಡಬೇಕು ಅಷ್ಟು ಮಾತ್ರ ಕ್ರಿಯೇಟ್ ಮಾಡ್ತವೆ, ರಿಟರ್ನ್ ಆಫ್ ಮಾಡ್ತವೆ. ಸೊ ಎಷ್ಟು ರಿಟೈರಿಂಗ್ ಪಾರ್ಟ್ನರ್ ಕೊಡಬೇಕು ನಾವು 5,000. ಸೊ 30,000 ಇಂಟು 1/6. ಸೊ ಇಲ್ಲಿ ಫುಲ್ ವ್ಯಾಲ್ಯೂ ಕೊಟ್ಟಿದ್ದೀವಿ, ಅವ್ನ ಶೇರ್ ಮಾತ್ರ ತಗೊಳ್ತೇವೆ ನಾವು. ಸೊ 5,000 ಈಸ್ ಕ್ರಿಯೇಟೆಡ್. ಸೊ ಗುಡ್ ವಿಲ್ ಅಕೌಂಟ್ ಡೆಬಿಟೆಡ್ ಟು ಸೀಸ್ ಕ್ಯಾಪಿಟಲ್ ಅಕೌಂಟ್, ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟೆಡ್. ದಿಸ್ ಇಸ್ ದ ಜರ್ನಲ್ ಎಂಟ್ರಿ. ಆಯಿತಾ. ಸೊ 5,000 ರೂಪಾಯಿ ಕ್ರೆಡಿಟ್ ಮಾಡಿದ್ವಿ. ಮತ್ತೇನು ಮಾಡಬೇಕು, ರಿಟರ್ನ್ ಆಫ್ ಇಮಿಡಿಯೇಟ್ಲಿ. ಸೊ ರಿಟರ್ನ್ ಆಫ್ಗೆ ಏನು ಜರ್ನಲ್ ಎಂಟ್ರಿ ಕೇಸ್ ನಂಬರ್ 2ನಲ್ಲಿ ನೋಡಿದ್ದಾವೆ. ಸೇಮ್ ಜರ್ನಲ್ ಎಂಟ್ರಿ ಬದಲಾವಣೆ ಇಲ್ಲ. ರಿಮೈನಿಂಗ್ ಪಾರ್ಟ್ನರ್ಸ್ ಯಾರು, ಎ ಮತ್ತು ಬಿ, ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆರ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಗುಡ್ ವಿಲ್ ಅಕೌಂಟ್. ಸೇಮ್ ಜರ್ನಲ್ ಎಂಟ್ರಿ ಡೆಬಿಟ್ ಮಾಡ್ತವೆ. ಸೊ ಯಾವ ರೇಷಿಯೋನಲ್ಲಿ ಡೆಬಿಟ್ ಮಾಡ್ತವೆ, ಗೈನ್ ರೇಷಿಯೋ ಮಕ್ಕಳ ಇಲ್ಲಿ. ಸೊ ಫುಲ್ ವ್ಯಾಲ್ಯೂ ಕ್ರಿಯೇಟ್ ಮಾಡಿದಾಗ ರಿಟರ್ನ್ ಆಫ್ ಮಾಡಬೇಕು ಅಂದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಓನ್ಲಿ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ ಕ್ರಿಯೇಟ್ ಮಾಡಿಬಿಟ್ಟು ರಿಟರ್ನ್ ಆಫ್ ಮಾಡಬೇಕು ಅಂದರೆ ಗೈನ್ ರೇಷಿಯೋ. ಸೊ ಇಲ್ಲಿ 3:2 ಗೈನ್ ರೇಷಿಯೋ ಎಷ್ಟು 3:2 ಎಲ್ಲಿ ಕೊಟ್ಟಿದ್ದಾರೆ, ಇಲ್ಲೂ ಪ್ರಾಬ್ಲಮ್ ಕೊಟ್ಟಿಲ್ಲ. ಯಾವಾಗ ಪ್ರಾಬ್ಲಮಲ್ಲಿ ಕೊಟ್ಟಿರೋದಿಲ್ವೋ ದ OPSR ಇಟ್ ಸೆಲ್ಫ್ ಇಸ್ ದಿ ಗೈನ್ ರೇಷಿಯೋ. ಎರಡು ಕೂಡ ಜ್ಞಾಪಕ ಇಟ್ಕೊಳ್ಬೇಕು. NPSR ಆಗಲಿ ಗೈನ್ ರೇಷಿಯೋ ಆಗಲಿ ಕೊಟ್ಟಿದ್ರೆ ಮಾತ್ರ ಪ್ರಾಬ್ಲಮಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ತಗೊಳ್ಬೇಕು. ಸೊ ಏನೂ ಕೊಡಲಿಲ್ಲ ಅಂದರೆ ದ OPSR ಇಟ್ ಸೆಲ್ಫ್ ಇಸ್ ದಿ ಗೈನ್ ರೇಷಿಯೋ ಆರ್ NPSR. ಸೊ ಇಲ್ಲಿ ಯಾವ ರೇಷಿಯೋ ತಗೊಳ್ಬೇಕು, ಗೈನ್ ರೇಷಿಯೋ ಅನ್ಬೇಕು ಇದನ್ನು. 3:2. ಸೊ 3:2:1 OPSR, ಅದರಲ್ಲಿ ಎ ಮತ್ತು ಬಿ ಇದು 3:2. ಅರ್ಥ ಆಗಿದೆ ಅಲ್ವಾ. ಸೊ 5,000 ನಾವೇನು ಕ್ರಿಯೇಟ್ ಮಾಡಿದ್ದೇವಲ್ಲ 3:2ನಲ್ಲಿ ಡೆಬಿಟ್ ರಿಟರ್ನ್ ಆಫ್ ಮಾಡ್ತವೆ. ಸೊ 5,000 ಇಂಟು 3/5 3,000, 5,000 ಇಂಟು 2/5 2,000. ಅರ್ಥ ಆಯ್ತಾ. ಸೊ ಗುಡ್ ವಿಲ್ ಟ್ರೀಟ್ಮೆಂಟ್ ಆದಮೇಲೆ ಫೈನಲ್ ಬ್ಯಾಲೆನ್ಸ್ ಸೆಟಲ್ಮೆಂಟ್ ಮಾಡಬೇಕಲ್ಲ. ಎಷ್ಟು ಕೊಡ್ಬೇಕು ನಾವು ರಿಟೈರಿಂಗ್ ಪಾರ್ಟ್ನರ್ಗೆ 38,750. ಸೇಮ್, ಅದೇನು ಬದಲಾವಣೆ ಆಗೋದಿಲ್ಲ, ಅಷ್ಟೇ ಉಳ್ಕೊಳ್ಳುತ್ತೆ. ಸೊ ಯಾವ ರೀತಿ ಕೊಡ್ತವೆ ಪ್ರಾಬ್ಲಮಲ್ಲಿ ಹೇಳಿದ್ದೀವಿ ನಾವು ಅಲ್ವಾ. ಪೇಡ್ ₹20,000 ಇಮಿಡಿಯೇಟ್ಲಿ ಆ್ಯಂಡ್ ದ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಇಸ್ ಲೋನ್ ಅಕೌಂಟ್. ಸೊ 20,000 ರೂಪಾಯಿ ಇಮಿಡಿಯೇಟಾಗಿ ಕೊಡ್ರಿ, ಕ್ಯಾಶ್ ಅಕೌಂಟ್ ಪಾರ್ಟ್ ಆಫ್ ದಿ ಬ್ಯಾಲೆನ್ಸ್ ಪೇಯ್ಡ್. ಸೊ ಕೊಡ್ಬಿಡ್ತಾವೆ 20,000 ರೂಪಾಯಿ. ಇನ್ನು ಉಳಿದಿರೋದೆಷ್ಟು 18,750. 38,750 ಮೈನಸ್ 20,000 18,750 ಸೀಸ್ ಲೋನ್ ಅಕೌಂಟ್. ಸೊ ಸೀಸ್ ಲೋನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಮಕ್ಕಳೇ. ಅರ್ಥ ಆಗಿದೆ ಅಲ್ವಾ. ಸೊ ಉಳ್ಕೊಂಡಿರೋ ರಿಮೈನಿಂಗ್ ಪಾರ್ಟ್ನರ್ಸ್ ಅಥವಾ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಎ ಮತ್ತು ಬಿ ಇದು ಕ್ಯಾಪಿಟಲ್ ಬ್ಯಾಲೆನ್ಸ್ ಮಾಡಿರಿ. ಸೊ ಟೋಟಲ್ 66,250, ಬಿ 52,500. ಸೇಮ್ ಟೋಟಲ್ ಹಾಕ್ಕೊಳ್ಳಿ. ಮೈನಸ್ 3,000, 63,250, 52,500 ಮೈನಸ್ 2,000, 50,500. ಓಕೆನಾ, ಅರ್ಥ ಆಗಿದೆ ಅಲ್ವಾ. ಸೊ ಲೆಟ್ ಅಸ್ ಸಿ ದ ಬ್ಯಾಲೆನ್ಸ್ ಶೀಟ್. ಸೇಮ್, ಫಸ್ಟು 50,000, ಇಲ್ಲಿ ಓನ್ಲಿ ಪಾರ್ಟ್ ಆಫ್ ದಿ ಅಮೌಂಟ್ ಈಸ್ ಪೇಯಿಂಗ್ 20,000 ಅಲ್ವಾ. ಸೊ 50,000 ಮೈನಸ್ 20,000 30,000 ಪೇಡ್ ಟು ಸಿ.
ಸೊ ಡೆಟಾರ್ಸ್, ಸ್ಟಾಕ್, ಮಿಷನರಿ, ಬಿಲ್ಡಿಂಗ್, ನೋ ಚೇಂಜಸ್ ಆ್ಯಸ್ ಯೂಶುವಲ್. ನಾಲ್ಕು ಕೂಡ ಅದೇ ರೀತಿಯಾದ ಬ್ಯಾಲೆನ್ಸ್ ಇರುತ್ತೆ. ಸೊ ಟೋಟಲ್ ಮಾಡಿದಾಗ 1,90,000 ಮಕ್ಕಳು. ಸೊ ಲಯಬಿಲಿಟಿ ಕೂಡ ಕ್ರೆಡಿಟಾರ್ಸ್ ದ ಸೇಮ್ ಆ್ಯಸ್ ಯೂಶುವಲ್, ಬಿಲ್ಸ್ ಪೇಬಲ್ ನೋ ಚೇಂಜಸ್. ಸೊ ಸೀಸ್ ಲೋನ್ ಅಕೌಂಟ್ ಎಷ್ಟು? 38,750 20,000 ಕೊಡ್ತವೆ, ಇನ್ನು 18,750 ಮಾತ್ರ ಉಳ್ಕೊಳ್ಳುತ್ತೆ. ಎಲ್ಲಿರುತ್ತೆ ನಮಗೆ? ಕ್ಯಾಪಿಟಲ್ ಅಕೌಂಟ್ ನೋಡಿದ್ದೇವಲ್ಲ, ಸೀಸ್ ಲೋನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ದೇವೆ. ಇನ್ನು ಎ ಮತ್ತು ಬಿ ಇದು 63,250 50,500 ಇಲ್ಲಿ ತಗೊಂಡಿದ್ದೇವೆ. 63,250 ಮತ್ತು 50,500 1,13,750 ಟೋಟಲ್ 1,90,000. ಕೇಸ್ ನಂಬರ್ 3. Goodwill treatment, only retiring partner share is created and written off. ಅರ್ಥ ಆಗಿದೆ ಅಲ್ವಾ? ಸೊ ಇದು ಕೇಸ್ ನಂಬರ್ 3 ಮಕ್ಕಳೇ. ಆಯ್ತಲ್ಲ, ನಿಧಾನಕ್ಕೆ ನೋಡ್ರಿ, ಕನ್ಫ್ಯೂಸ್ ಆಗ್ತಿಲ್ಲ ತಾನೇ? ಸೊ ಒಂದೊಂದು ಪ್ರಾಬ್ಲಮ್ನ ಒಂದೊಂದು ದಿನ ಕಲ್ತ್ಕೊಳ್ಳಿ, ಒಟ್ಟಿಗೆ ನೋಡೋಕೆ ಹೋಗ್ಬಿಡಿ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ. ಸೊ ಇಫ್ ಯು ಆರ್ ಕೇಪಬಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನೋಡ್ರಿ, ಇಲ್ಲರೆ ದಿನ ಒಂದೊಂದು ಪ್ರಾಬ್ಲಮ್ ನೋಡಿ, ಪ್ರಾಬ್ಲಮ್ ಬರ್ಕೊಳ್ಳಿ, ನಿಧಾನಕ್ಕೆ ನೋಡ್ತಾ ಹೋಗಿ. ಓಕೆನಾ? ಫೈನ್. ಸೊ 4ನೇ ಪ್ರಾಬ್ಲಮ್ ನೋಡೋಣ. ಫೋರ್ತ್ ಪ್ರಾಬ್ಲಮ್ ಇಲ್ಲಿ MN ಆ್ಯಂಡ್ O ಅಂತ ತಗೊಂಡಿದ್ದೀನಿ ಮಕ್ಕಳೇ, ರೈಟ್? ಸೊ ಅಲ್ಲಿ ಏನು ABC XYZ ತಗೊಂಡಿದ್ದಲ್ಲಿ ಇಲ್ಲಿ MNO ಸೇಮ್ ಪ್ರಾಬ್ಲಮ್, ನೋ ಚೇಂಜಸ್, ಅಡ್ಜಸ್ಟ್ಮೆಂಟ್ ಸೇಮ್, ಸ್ಟಾಕ್, ಮೆಷಿನರಿ, ಬಿಲ್ಡಿಂಗ್ ರಿವ್ಯಾಲ್ಯೂಡ್, PBD 1,500, ಕ್ರೆಡಿಟಾರ್, ರಿಟರ್ನ್ ಆಫ್. ಸೊ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ನೋಡಿರಿ, ಇದು ನಾವು ನೋಡ್ಬೇಕಾದಂಥದ್ದು. ಸೊ ಕೇಸ್ ನಂಬರ್ 4 ಇದು. Goodwill of the firm to be valued ₹30,000 and the retiring partner share is adjusted through the capital accounts of remaining partners. ಅಲ್ವಾ? ಸೊ ರಿಟೈರಿಂಗ್ ಪಾರ್ಟ್ನರ್ ಶೇರ್ನ ಹೆಂಗೆ ಕೊಡಬೇಕು? ಥ್ರೂ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ರಿಮೈನಿಂಗ್ ಪಾರ್ಟ್ನರ್ಸ್. ಸಾಮಾನ್ಯವಾಗಿ ನಿಮಗೆ ಪ್ರಾಬ್ಲಮಲ್ಲಿ ಇಷ್ಟ ಕೊಡ್ತಾರೆ, ಈ ನಾವು ಬ್ರ್ಯಾಕೆಟ್ಲಿ ಬರೆದಿದ್ದೀನಲ್ಲ ಇದು ಕೊಡೋದಿಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ ಇಲ್ಲಿ ಬ್ರ್ಯಾಕೆಟ್ಲಿ ಬರೆದೇನೆ, ವಿಥೌಟ್ ರೈಸಿಂಗ್ ಗುಡ್ ವಿಲ್ ಅಕೌಂಟ್ ಇನ್ ದ ಬುಕ್ಸ್. ಸೊ ಕೆಲವೊಂದು ಪ್ರಾಬ್ಲಮಲ್ಲಿ ಹಿಂಗೂ ಕೊಡ್ತಾರೆ. ಸೊ ಯಾವಾಗ ಇದು ಕೊಡೋದಿಲ್ಲ, ಇಷ್ಟೇ ಕೊಡ್ತಾರೆ ಅಂದರೆ ಅರ್ಥ ಇಷ್ಟೇ, ವಿತೌಟ್ ರೈಸಿಂಗ್ ಗುಡ್ ವಿಲ್ ಅಕೌಂಟ್ ನಾವು ಮಾಡಬೇಕು ಅಂತ ಅರ್ಥ. ಅದಕ್ಕೋಸ್ಕರ ನಾನು ಇಲ್ಲಿ ಬ್ರ್ಯಾಕೆಟಲ್ಲಿ ಎರಡು ಕೂಡ ತೋರಿಸಿದ್ದೇನೆ. ಅದನ್ನು ಈ ಎರಡು ಥರನೂ ಕೂಡ ಕೇಳ್ಬೋದು, ಜ್ಞಾಪಕ ಇಟ್ಕೊಳ್ಳಿ. ಇದು ಕೂಡ ಸೇಮ್ ಆ್ಯಸ್ ಯೂಶುವಲ್, ಕೇಸ್ ನಂಬರ್ 3 ಮಾಡಿದ್ವಲ್ಲ ABC, ಅದೇ ರೀತಿ ಅಡ್ಜಸ್ಟ್ಮೆಂಟ್. ಅಲ್ಲಿ ಗುಡ್ ವಿಲ್ ಅಂತ ಬರೀತವೆ, ಇಲ್ಲಿ ಗುಡ್ ವಿಲ್ ಅಂತ ತೋರಿಸಿದಿಲ್ಲ ಅಷ್ಟೇ ಮಕ್ಕಳು, ಇನ್ನೇನು ವ್ಯತ್ಯಾಸ ಇಲ್ಲ, ಸೇಮ್ ಆ್ಯಸ್ ಯೂಶುವಲ್. ಸೊ ಇದು ಸಾಮಾನ್ಯವಾಗಿ ನಿಮಗೆ ಮೇಲ್ಗಡೆ ನಾನು ಡಿಸ್ಕಸ್ ಮಾಡಿದ್ದೀನಲ್ವ, 3 ಕೇಸಲ್ಲಿ ನಿಮಗೆ ಎಕ್ಸಾಮಿನೇಷನ್ ಬರುತ್ತೆ. ಆದರೆ ಕೆಲವೊಮ್ಮೆ ರೇರಲ್ಲಿ ಈ ಥರನೂ ಕೂಡ ಕೇಳ್ತಾರೆ. ಸೊ ಏನೋ ಕೇಳಿಬಿಟ್ಟಿದ್ದಾರೆ ಅಂತ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು, ಅದಕ್ಕೋಸ್ಕರ ಈ ಕೇಸ್ನು ಕೂಡ ನಾನು ಇಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಓಕೆನಾ? ಸೊ ಆ ಪದಗಳ ಬದಲಾವಣೆ ಅಷ್ಟೇ, ಎಲ್ಲ ಒಂದೇ. ನಾನು ಹೇಳಿದೆಲ್ಲ, ದಿಸ್ ದ ಬ್ಯೂಟಿ ಆಫ್ ಅಕೌಂಟ್ಸ್ ಅಂದರೆ ಹಿಂಗೇನೆ. ಸೊ ಪದಗಳು ಹೇಳೋ ರೀತಿ, ಸೊ ನಾವು ಕನ್ನಡದಲ್ಲಿ ಗಾದೆ ಹೇಳ್ತೇವೆ, ಅಳಿಯ ಅಲ್ಲ ಮಗಳ ಗಂಡ ಅಂತೇಳಿ, ಎರಡೂ ಒಂದೇ, ಅಳಿಯ ಅಂದರೂ ಒಂದೇ, ಮಗಳ ಗಂಡ ಅಂದರೂ ಒಂದೇ ಅಲ್ವಾ? ಸೊ ಅದರಿಂದ ಹೇಳೋ ರೀತಿ ಬದಲಾವಣೆ ಇರುತ್ತೆ ಅಷ್ಟೇ ಹೊರತು ಎಫೆಕ್ಟ್ ವಿಲ್ ಬಿ ದ ಸೇಮ್. ಓಕೆನಾ? ಸೊ ಇಲ್ಲಿ ಸೆಟಲ್ಮೆಂಟ್ ಆಫ್ ರಿಟೈರಿಂಗ್ ಪಾರ್ಟ್ನರ್ ಏನು ಹೇಳಿಲ್ಲ ಮಕ್ಕಳೇ, ಅಂದರೆ ಅರ್ಥ ಏನು? ಇದು ಕೂಡ ಒಂಥರ ಕೇಸ್ ಇದ್ದಂಗೆ. ಸೊ ಏನೋ ಪ್ರಾಬ್ಲಮಲ್ಲಿ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರಲ್ಲಿ ಸೆಟಲ್ಮೆಂಟ್ ಹೆಂಗೆ ಮಾಡ್ತೀವಿ ಅಂತ ಏನೂ ಹೇಳಲಿಲ್ಲ ಅಂದರೆ ಅರ್ಥ ಇಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಇಸ್ ಲೋನ್ ಅಕೌಂಟ್ ಅಂತ. ಓಕೆನಾ? ಸೊ ಏನು ಹೇಳಲಿಲ್ಲ ಅಂದರೆ ಅರ್ಥ ಏನು? ಸೆಟಲ್ಮೆಂಟು ಇಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಹಿಸ್ ಲೋನ್ ಅಕೌಂಟ್. ಓಕೆನಾ? ಸೊ ಇಷ್ಟು, ಇದು ದಿಸ್ ದಿ ಕೇಸ್ ನಂಬರ್ 4. ಗೊತ್ತಾಗಿದೆ ಅಲ್ವಾ? ಸೊಲ್ಯೂಷನ್ ನೋಡೋಣ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಸೇಮ್ ಆ್ಯಸ್ ಯೂಶುವಲ್ ಆ್ಯಸ್ ದ ಪ್ರೀವಿಯಸ್ ಪ್ರಾಬ್ಲಮ್ಸ್, ನೋ ಚೇಂಜಸ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಸೊ ಫಸ್ಟ್ MNO ಓಪನಿಂಗ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡ್ತವೆ, ರಿವ್ಯಾಲ್ಯೂಯೇಷನ್ ಪ್ರಾಫಿಟ್, ರಿಸರ್ವ್ ಫಂಡ್, ನೋ ಚೇಂಜಸ್. ದೆನ್ ಯು ಕಮ್ ಟು ದ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್. ಸೊ ಇಲ್ಲಿ ನೋಡಿರಿ, ಗುಡ್ ವಿಲ್ ಅಂತ ಬರ್ದಿಲ್ಲ ಇಲ್ಲಿ, ಬಟ್ ಗುಡ್ ವಿಲ್ ಕ್ರಿಯೇಟೆಡ್ ಅಂತ ನಾನು ಇಲ್ಲಿ ಸುಮ್ಮನೆ ತೋರಿಸಿದೆ ನಿಮ್ಗೆ ಬ್ರ್ಯಾಕೆಟ್ಲಿ, ನಿಮ್ಗೆ ಅರ್ಥ ಆಗಲಿ ಅಂತ. ಸೊ ಅಡ್ಜಸ್ಟ್ಮೆಂಟ್ ಏನೋ ಇನ್ನೊಂದ್ಸಲಿ ಓದಿ. ಗುಡ್ ವಿಲ್ ಆಫ್ ದಿ ಫರ್ಮ್ ₹30,000 and the retiring partner share ಎಷ್ಟು? 30,000 into 1/6, 5,000 is adjusted through the capital accounts of remaining partners. ಅದಕ್ಕೋಸ್ಕರ ಮಕ್ಕಳೇ ಇಲ್ಲಿ ನಾವು ಗುಡ್ ವಿಲ್ ಅಂತ ಬರೆಯೋಂಗಿಲ್ಲ. ಎಮ್ ಮತ್ತು ರಿಟೈರಿಂಗ್, ಇದು ರಿಮೈನಿಂಗ್ ಪಾರ್ಟ್ನರ್ ಮತ್ತು ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಯಾರು? MN.
ಈ ಎಮ್ ಮತ್ತು ಎನ್ನು ಕೊಡಬೇಕಲ್ವಾ. ನಾ ಕೇಸ್ ನಂಬರ್ 3 ಹೇಳಿದ್ದೆ ಎಷ್ಟು ಯಾರು 5,000 ಯಾರು ಕೊಡ್ತಾರೆ ಅಂತ. ಎಮ್ ಎಷ್ಟು ಕೊಡ್ತಾನೆ 3,000, ಎನ್ 2,000. ಆ ಡಿಫ್ರೆನ್ಸ್ ತೋರಿಸಿದ್ದೆ ನಿಮಗೆ ಅಲ್ವಾ. ಇನ್ನೊಂದ್ಸಲಿ ನೋಡ್ತೀರಾ ಬೇಕಾದ್ರೆ ನೋಡಿ. ಎ ಮತ್ತು ಬಿ ಎಲ್ಲ ಇದು XYZ ಪ್ರಾಬ್ಲಮಲ್ಲಿ ನಾನು ನಿಮಗೆ ತೋರಿಸಿದ್ದೆ ನೋಡ್ರಿ. ಇಲ್ಲಿ 5,000 ಯಾವ ರೀತಿ ಕೊಡ್ತೀವಿ ನಾವು. ಎಕ್ಸ್ ಕ್ರೆಡಿಟ್ ಎಷ್ಟು ಮಾಡಿದ್ದೀವಿ 15,000 ಮಾಡಿದ್ದಾವೆ. ಡೆಬಿಟ್ 18,000. ವೈ ಡೆಬಿಟ್ 12,000, ಕ್ರೆಡಿಟ್ 10,000 ಅಂದರೆ 18,000 ಮೈನಸ್ 15,000 3,000. ಎಕ್ಸ್ 12,000 ಮೈನಸ್ 10,000, ವೈ 2,000. ಈ 5,000 ರೂಪಾಯಿ ಬರುತ್ತೆ. ಇದರಲ್ಲಿ ಚರ್ಚೆ ಮಾಡಿದೆ. ಇನ್ನೊಂದ್ಸಲಿ ನಿಮಗೆ ಜ್ಞಾಪಕ ಮಾಡ್ತಿದ್ದಾನೆ. ಆ 3,000 2,000ನೇ ಇಲ್ಲಿ ನಾನು ಹೇಳಿರೋದು ಮಕ್ಕಳೇ ಅಷ್ಟೇ. ಅರ್ಥಲ್ಲ. ಸೊ ಇದೊಂಥರ ಹೇಳೋ ರೀತಿ ಬೇರೆ ಇರುತ್ತೆ ಹೊರತು ಎಫೆಕ್ಟ್ ಎಲ್ಲ ಒಂದೇ ಇರುತ್ತೆ ಮಕ್ಕಳೇ. ಓಕೆನಾ. ಸೊ ಅದೇ ಇಲ್ಲಿ ನಾನು ಎಮ್ಸ್ ಕ್ಯಾಪಿಟಲ್ ಅಕೌಂಟ್ 3,000, ಎನ್ಸ್ ಕ್ಯಾಪಿಟಲ್ ಅಕೌಂಟ್ 2,000 ಬೇರೆ ಬೇರೆ ತೋರಿಸಿದ್ದೇವೆ ಅಷ್ಟೇ. ಗುಡ್ ವಿಲ್ ಕ್ರಿಯೇಟೆಡ್ ಓನ್ಲಿ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಅಲ್ವಾ, ವಿತೌಟ್ ರೈಸಿಂಗ್ ಗುಡ್ ವಿಲ್. ಸೊ ಅದನ್ನು ರಿಟರ್ನ್ ಆಫ್ ಮಾಡಿಬಿಡ್ತವೆ. ಸೊ ಇಲ್ಲಿ ಅರ್ಥ ಎಮ್ಮಿಂದ 3,000 ತಗೊಳ್ತಾ ಇದ್ದಾನೆ, ಎನ್ನಿಂದ 2,000 ತಗೊಳ್ತಾ ಇದ್ದಾನೆ ಅಂತ ಅರ್ಥ. ಹಾಗೆ ರಿಟರ್ನ್ ಆಫ್ ಮಾಡ್ತೀವಿ ಇಲ್ಲಿ. ಸೊ ರಿಟರ್ನ್ ಆಫ್ ಮಾಡಬೇಕಾದ್ರೆ ಎಮ್ 3,000, ಎನ್ 2,000 ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ರಿಟರ್ನ್ ಆಫ್ ಮಾಡಿಬಿಡ್ತವೆ ಅಲ್ಲಿ. ಸೊ ಇಲ್ಲಿ ಅರ್ಥ ಏನು, ಓಸ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಎಮ್ 3,000 ಕೊಡ್ತಾ ಇದ್ದಾನೆ ಓಗೆ, ಎನ್ 2,000 ಕೊಡ್ತಿದ್ದಾನೆ ಓಗೆ ಅಂತ ಅರ್ಥ ಅಷ್ಟೇ. ಅಥವಾ ಓ ಎಮ್ಮಿಂದ 3,000 ತಗೊಳ್ತಾ ಇದ್ದಾನೆ, ಅಥವಾ ಎನ್ 2,000 ಎನ್ನಿಂದ ತಗೊಳ್ತಾ ಇದ್ದಾನೆ ಅಂತ ಅರ್ಥ. ಓಕೆನಾ. ಸೊ ರಿಟರ್ನ್ ಆಫ್ ಇಲ್ಲಿ 3:2. ಈಗ ಇಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಮತ್ತೆ ನಾನು ಹೇಳಿದ್ದಾನೆ, ಫುಲ್ ವ್ಯಾಲ್ಯೂ ಕ್ರಿಯೇಟ್ ಆದಾಗ NPSR ಅಲ್ಲಿ ರಿಟರ್ನ್ ಆಫ್ ಮಾಡಬೇಕು. ಓನ್ಲಿ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಕ್ರಿಯೇಟ್ ಮಾಡಿದಾಗ ಗೈನ್ ರೇಷಿಯೋ ಅಲ್ಲಿ ಇಲ್ಲೂ ಕೂಡ ಇದು 3:2 ಇಸ್ ನಥಿಂಗ್ ಬಟ್ ಎ ಗೈನ್ ರೇಷಿಯೋ. ಓಕೆನಾ, ಅರ್ಥ ಆಗಿದೆ ಅಲ್ವಾ. ಸೊ ಇನ್ನು ರಿಟೈರಿಂಗ್ ಪಾರ್ಟ್ನರ್ಸ್ ಬ್ಯಾಲೆನ್ಸ್ನ ಯಾವ ರೀತಿ ಸೆಟಲ್ ಮಾಡ್ತವೆ. ಟ್ರಾನ್ಸ್ಫರ್ ಇಟ್ ಈಸ್ ಲೋನ್ ಅಕೌಂಟ್. ಇಲ್ಲಿ ಏನು ಹೇಳಿಲ್ಲ ಅಂದರೆ ಅರ್ಥ ಏನೋ, ಟ್ರಾನ್ಸ್ಫರ್ ಇಟ್ ಈಸ್ ಲೋನ್ ಅಕೌಂಟ್ 38,750 ಟ್ರಾನ್ಸ್ಫರ್ ಮಾಡಿದ್ದಾವೆ. ಇನ್ನು ಆ್ಯಸ್ ಯೂಶುವಲ್ ರಿಮೈನಿಂಗ್ ಪಾರ್ಟ್ನರ್ ಎಮ್ ಮತ್ತು ಎನ್ನ ಕ್ಯಾಪಿಟಲ್ ಬ್ಯಾಲೆನ್ಸ್ ಕ್ಲೋಸ್ ಮಾಡಿ 66,250, 52,500, 63,250, 50,500 ಆ್ಯಸು ಸೇಮ್ ಕೇಸ್ ನಂಬರ್ 3 ನೋಡ್ರಿ. ಅಷ್ಟೇ ಕ್ಯಾಪಿಟಲ್ ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ. ಎ ಮತ್ತು ಬಿ ಇದ್ದಂಗೆ ಇಲ್ಲಿ ಎಮ್ ಮತ್ತು ಎಂದು ಅಷ್ಟೇ ಉಳ್ಕೊಳ್ಳುತ್ತೆ. ಇಲ್ಲಿ ಏನು ಇಲ್ಲಿ ಗುಡ್ ವಿಲ್ ಅಂತ ಬರೆಯೋ ಬದಲು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರೆದಿದ್ದಾವೆ ಅಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ ಮಕ್ಕಳೇ. ಅರ್ಥ ಆಗಿದೆ ಅಲ್ವಾ. ಸೊ ಇಷ್ಟು ಸಹ ಕೇಸ್ ನಂಬರ್ 4. ಸೊ ಬ್ಯಾಲೆನ್ಸ್ ಶೀಟ್ ನೋಡೋಣ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ, 50,000. ಡೆಟಾರ್ಸ್, ಸ್ಟಾಕ್, ಮೆಷಿನರಿ, ಬಿಲ್ಡಿಂಗ್ ಸೇಮ್, ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ, 2,10,000. ಕ್ರೆಡಿಟಾರ್ಸ್ 26,500. ಬಿಲ್ಸ್ ಪೇಬಲ್ ನೋ ಚೇಂಜ್ 31,000. ಓಸ್ ಲೋನ್ ಅಕೌಂಟ್ 38,750. ಕ್ಯಾಪಿಟಲ್ ಅಕೌಂಟ್ಸ್ ಎಮ್ 63,250, ಎನ್ 5,500, 1,13,750. ಟೋಟಲ್ 2,10,000. ಅರ್ಥ ಆಗಿದೆ ಅಲ್ವಾ. ಸೊ ಈ 4 ಕೇಸ್ನು ಕೂಡ ನೀವು 1 by 1 ಕಂಪೇರ್ ಮಾಡ್ಕೊಂಡೇ ಕಲೀರಿ. ಸೊ ನಾನು ಈ ಸೆಲ್ಫ್ ಸ್ಟಡಿ ಹೆಂಗೆ ಬೆಸ್ಟ್ ವೇ ಆಫ್ ಲರ್ನಿಂಗ್ ಅಂತ ಹೇಳ್ತೀನೋ, ಇನ್ನೊಂದು ವೇ ಆಫ್ ಲರ್ನಿಂಗ್ ಹೇಗೆ ಅಂದರೆ ಕಂಪ್ಯಾರಿಸನ್. ಸೊ ಪ್ರೀವಿಯಸ್ ಏನೋ ಕಲ್ತಿರ್ತವೆ, ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಕಲಿಯೋಕ್ಕೆ ಹೋದಾಗ ಹಿಂದೆ ನಾ ಏನು ಕಲ್ತಿದ್ದೆ ಇದಕ್ಕೆ ಸಂಬಂಧಪಟ್ಟಂಗೆ ಅಂತ ನಾವು ಕಂಪೇರ್ ಮಾಡ್ಕೊಂಡಾಗ ಎರಡು ಉಳಿಯುತ್ತೆ ನಮ್ಮ ಮನಸ್ಸಲ್ಲಿ. ಇದು ಕೂಡ ಒನ್ ಆಫ್ ದಿ ಮೆಥಡ್ ಆಫ್ ಲರ್ನಿಂಗ್, ಕಂಪ್ಯಾರಿಸನ್ ಮಾಡ್ತಾ ನಾವು ಕಲಿತಾ ಹೋಗ್ತವೆ. ಆವಾಗ ನಾವು ಹಿಂದೆ ಮಾಡಿರೋದು ಜ್ಞಾಪಕ ಬರುತ್ತೆ, ಇವಾಗ ಮಾಡ್ತಾ ಇರೋದು ಕೂಡ ಒಂದು ಬೇಸ್ ಸಿಗುತ್ತೆ ನಮಗೆ, ಅದಕ್ಕೆ ಆ ಕನ್ಫ್ಯೂಷನ್ ಆಗೋದಿಲ್ಲ. ಆಯ್ತಲ್ಲ. ಸೊ ಹೀಗೆ ನಾವು ಈ 4 ಕೇಸ್ನು ಕೂಡ ಕಂಪೇರ್ ಮಾಡ್ತಾನೆ ಹೋಗಬೇಕು. ಸೊ ಆ ಕೇಸ್ ನಂಬರ್ 1 ಬಂದಾಗ ಏನು ಮಾಡಬೇಕು, ಕೇಸ್ ನಂಬರ್ 2 ಬಂದಾಗ ಏನು ಮಾಡಬೇಕು, ಆ ಥರ ಕಂಪೇರ್ ಮಾಡ್ಕೊಂಡಾಗ ನಾವು ಸುಲಭವಾಗಿ ಯಾವುದೇ ರೀತಿಯಾದ ಕನ್ಫ್ಯೂಷನ್ ಇಲ್ಲದೆ ಅರ್ಥ ಆಗುತ್ತೆ, ಕನ್ಫ್ಯೂಷನ್ ಅವಾಯ್ಡ್ ಆಗುತ್ತೆ ಈ ಕಂಪ್ಯಾರಿಸನಿಂದ. ಓಕೆನಾ. ಸೊ ಇನ್ನೊಂದು ಸಲ ರಿಮೈಂಡ್ ಮಾಡ್ಕೊಂಬೇಡ. ಗುಡ್ ವಿಲ್ ಕೇಸ್ ನಂಬರ್ 1, ಗುಡ್ ವಿಲ್ ಕ್ರಿಯೇಟೆಡ್ ಆ್ಯಂಡ್ ಶೋನ್ ಆಸ್ ಅನ್ ಅಸೆಟ್. ಕೇಸ್ ನಂಬರ್ 2, ಗುಡ್ ವಿಲ್ ಕ್ರಿಯೇಟೆಡ್ ಆ್ಯಂಡ್ ರಿಟರ್ನ್ ಆಫ್, ಎರಡು ಸಹ ಫುಲ್ ವ್ಯಾಲ್ಯೂ. ಕೇಸ್ ನಂಬರ್ 3, ಓನ್ಲಿ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಈಸ್ ಕ್ರಿಯೇಟೆಡ್ ಆ್ಯಂಡ್ ರಿಟರ್ನ್ ಆಫ್. ಕೇಸ್ ನಂಬರ್ 4, ವಿಥೌಟ್ ರೈಸಿಂಗ್ ಗುಡ್ ವಿಲ್, ಅಂದರೆ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ ಈಸ್ ಅಡ್ಜಸ್ಟೆಡ್ ಥ್ರೂ ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಷ್ಟು ಕೂಡ ನೋಡ್ತವೆ. ಇನ್ ಸೆಟ್ಲ್ಮೆಂಟ್, ಟ್ರಾನ್ಸ್ಫರ್ ಟು ದ ಲೋನ್ ಅಥವಾ ಪೇಡ್ ಇನ್ ಕ್ಯಾಶ್ ಅಥವಾ ಬೋತ್. ಸೊ ಇಷ್ಟು ಸಹ ನಾವು ಈ ಸೆಷನ್ನಲ್ಲಿ ಚರ್ಚೆ ಮಾಡಿದ ಮಕ್ಕಳೇ. ಸೊ ಪದೇ ಹೇಳ್ತಾನೆ, ಯಾವುದೇ ರೀತಿಯಾದ ಡೌಟ್ಸ್ ಇದ್ದರೂ ಸಹ ವಾಟ್ಸಪ್ ಮುಖಾಂತರ ಅಥವಾ ಫೋನ್ ಮುಖಾಂತರ ನನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ನ ಬಗೆಹರಿಸ್ಕೊಳ್ಳಿ ಮಕ್ಕಳೇ. ಸೊ ಇಲ್ಲೊಂದೆರಡು ಪ್ರಾಬ್ಲಮ್ ಕೊಟ್ಟಿದ್ದಾನೆ, ಮಾಡಿಬಿಟ್ಟು
ನನಗೆ ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ಬೇಕು. ಸೊ ಅಸೆಟ್ಸ್, ಲಯಬಿಲಿಟಿ, ದಿಗ್ವಿಜಯ್, ಬ್ರಿಜೇಶ್ ಆ್ಯಂಡ್ ಪರಾಕ್ರಮ್ಸ್. ಸೊ ಬ್ರಿಜೇಶ್ ರಿಟೈರ್ ಆಗ್ತಾನೆ. Goodwill of the firm is valued at rupees 70,000 was not to appear in the books. So goodwill of the firm is to 70,000 was not to appear in the books ಅಂದ್ರೆ ಅರ್ಥ ಮಕ್ಕಳೇ, ನಾಟ್ ಟು ಶೋನ್ ಆಸ್ ಅನ್ ಅಸೆಟ್, ಟು ಬಿ ರಿಟರ್ನ್ ಆಫ್ ಅಂತ ಅರ್ಥ. ಓಕೆನಾ? ನಾಟ್ ಟು ಅಪಿಯರ್ ಅಂದರೆ ನಾಟ್ ಟು ಶೋನ್ ಅಂದ್ರೆ ಅರ್ಥ ಏನು, ರಿಟರ್ನ್ ಆಫ್ ಮಾಡುವಂಥ. ಈ ರೀತಿಯೂ ಕೂಡ ಹೇಳ್ತಾರೆ. 70,000 ಕ್ರಿಯೇಟ್ ಮಾಡಿರಿ, ರಿಟರ್ನ್ ಆಫ್ ಮಾಡಿರಿ. ಸೊ ಬ್ಯಾಡ್ ಡೇಟ್ಸ್ ಅಮೌಂಟೆಡ್ ಟು rupees 2,000. ಇಲ್ಲಿ ಪಿ ಬಿ ಡಿ ಬದಲು ಬ್ಯಾಡ್ ಡೇಟ್ಸ್ ಅಂತ ಹೇಳ್ಬಿಡ್ತಾನೆ. ಡೌಟ್ಫುಲ್, ಪ್ರಾವಿಷನ್ ಅಲ್ಲ, ಪೂರ್ತಿ ಬ್ಯಾಡ್ ಡೇಟ್ ಇಸ್ ಅ ಲಾಸ್. 2,000 ರಿಟರ್ನ್ ಆಫ್ ಮಾಡಿರಿ ಅಂದರೆ ಡೆಟಾರ್ಸಿಂದ ಲೆಸ್ ಮಾಡಿರಿ, ರಿವ್ಯಾಲ್ಯೂಷನ್ ಅಕೌಂಟ್ನ ಡೆಬಿಟ್ ಮಾಡಿರಿ. ಸೇಮ್ ಪಿ ಬಿ ಡಿ ಹೆಂಗೆ ಮಾಡ್ತೀರೋ ಅದೇ ರೀತಿ. ಪೇಟೆಂಟ್ಸ್ ವರ್ ಕನ್ಸಿಡರ್ಡ್ ಆಸ್ ವ್ಯಾಲ್ಯೂಲೆಸ್ ಅಂದರೆ 9,000 ಪೇಟೆಂಟ್ ಇದೆಯಲ್ವಾ, ವ್ಯಾಲ್ಯೂಲೆಸ್ ಅಂದರೆ ಇಟ್ಸ್ ಪೂರ್ತಿ ಡಿಪ್ರಿಸಿಯೇಷನ್, ಯಾವುದೇ ರೀತಿಯಾದ ಬೆಲೆ ಇಲ್ಲ ಅಂದರೆ ವ್ಯಾಲ್ಯೂಲೆಸ್ ಅಂದರೆ. ಸೊ ಪೇಟೆಂಟ್ 100% ಡಿಪ್ರಿಸಿಯೇಷನ್. ಸೊ ರಿವ್ಯಾಲ್ಯೂಷನ್ ಅಕೌಂಟ್ ಡೆಬಿಟ್, ಪೇಟೆಂಟ್ಸ್ 9,000 ಅಂತ ಮಾಡಿ, ಬ್ಯಾಲೆನ್ಸ್ ಶೀಟಲ್ಲಿ 0, 9,000 ಮೈನಸ್ ಡಿಪ್ರಿಸಿಯೇಷನ್ 9,000, ಔಟರ್ ಕಾಲಮ್ 0. ಇಷ್ಟು ಮಾಡಬೇಕು. ಅರ್ಥ ಆಗಿದೆ ಅಲ್ವಾ? ಸೊ ಈ ಪ್ರಾಬ್ಲಮ್ ಮಾಡಿ. ಎರಡನೇ ಪ್ರಾಬ್ಲಮ್ಮು ಸೇಮ್, ಅಸೆಟ್ಸ್ ಲಯಬಿಲಿಟಿ ಕೊಟ್ಟಿದ್ದಾವೆ. ಇಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಇಸ್ ಅ ಲಯಬಿಲಿಟಿ, ಏನು ಇದಿಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ ಅಂದರೆ ಅಕ್ಯುಮುಲೇಟೆಡ್ ಲಾಸ್ ಟ್ರಾನ್ಸ್ಫರ್ ಮಾಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ. ಸೊ ಗುಡ್ವಿಲ್ ಆಫ್ ದಿ ಫರ್ಮ್ ಇಸ್ ಕ್ರಿಯೇಟೆಡ್ 18,000 ಆ್ಯಂಡ್ ರಿಟೈನ್ಡ್ ಇನ್ ದ ಬಿಸ್ನೆಸ್. ಸೊ ರಿಟೈನ್ ಇನ್ ದ ಬಿಸ್ನೆಸ್ ಅಂದರೆ ಶೋನ್ ಆಸ್ ಅನ್ ಅಸೆಟ್ ಅಂತ ಅರ್ಥ. ಓಕೆನಾ? ಸೊ ಶೋನ್ ಆಸ್ ಅನ್ ಅಸೆಟ್ ಅಂತ ತೋರಿಸಿ 18,000 ಫುಲ್ ವ್ಯಾಲ್ಯೂ ಕ್ರಿಯೇಟ್ ಮಾಡಿ ಪಾರ್ಟ್ನರ್ಸ್ಗೆ ಹಂಚಿ, ಶ್ರೀಕಾಂತ್, ಗಿರೀಶ್ ಆ್ಯಂಡ್ ಮಂಜು. ಸೊ ಮೈಂಟೈನ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಇನ್ಕ್ರೀಸ್ ಸ್ಟಾಕ್, ಡಿಪ್ರಿಷಿಯೇಟ್ ಮಿಷನರಿ ಆ್ಯಂಡ್ ಫರ್ನಿಚರ್. ಸೊ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ಸೆಷನ್ನ ಮುಗಿಸೋಣ ಮಕ್ಕಳೇ. ಮತ್ತೆ ಹೇಳ್ತಿದ್ದೇನೆ, ಎರಡೂ ಪ್ರಾಬ್ಲಮ್ನ ಮಾಡಿಬಿಟ್ಟು ನನಗೆ ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ಬೇಕು. ಓಕೆನಾ? ಸೊ ಇಲ್ಲಿಗೆ ಈ ಸೆಷನ್ನ ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ಆಲ್. ಓಕೆನಾ? ಸೊ ಕೊನೆ ಮಾತು ಆ್ಯಸ್ ಯೂಶುವಲ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಮಕ್ಕಳೇ.